ನಮಸ್ತೆ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್. ನಮ್ಮ ಗುರುವಾರದ ದಿಲ್ಸೆ ಪ್ರೋಗ್ರಾಮ್ನ ಹಾಗೇನೆ ಕಡೆಯ ಗುರುವಾರದ ದಿಲ್ಸೆ ಪ್ರೋಗ್ರಾಮ್ಗೆ ಎಲ್ಲರಿಗೂ ವೆಲ್ಕಮ್. ಸೊ ಇವತ್ತಿಗೆ ಇನ್ನು 4 ದಿನ, ಅಂದ್ರೆ ಇವತ್ತು ಸೇರಿಸಿ ಇನ್ನು 4 ದಿನ ಈ ಒಂದು ಪ್ರೋಗ್ರಾಮ್ ನಡೆಯುತ್ತೆ. ಸೊ ಇವತ್ತು ಮುಗಿದ್ರೆ ಕೊನೆಯ 3 ದಿನಕ್ಕೆ ಕೊಡ್ತಾ ಇದೀವಿ. ಸೊ ಲಾಸ್ಟ್ 4th ಡೇ ಏನಿದೆ ಅದಕ್ಕೆ ಮತ್ತೆ ಎಲ್ಲರಿಗೂ ವೆಲ್ಕಮ್. ಸೊ ಇದುವರೆಗೂ ನಮ್ಮ ಹತ್ರ ಬಂದಿರೋದು ಆಲ್ಮೋಸ್ಟ್ 24 ಲೀಡರ್ಸ್. ಸೊ 24 ಜನ ಲೀಡರ್ಸ್. ಇನ್ನು ಬೇಕಾದಷ್ಟು ಜನ ಇದ್ದಾರೆ, ಆದ್ರೆ ಟೈಮ್ ಲಿಮಿಟ್ ಇರೋದ್ರಿಂದ ಹಾಗೇನೆ ಇವನ್ ಒಳ್ಳೆ ವಿಷಯ ಆದಷ್ಟು ಸ್ವೀಟ್ ಆಗಿ ಶಾರ್ಟ್ ಆಗಿದ್ದಷ್ಟು ಕೂಡ ಒಳ್ಳೇದು. ಸೊ ಅದಕ್ಕೆ ಇವನ್ ಈ ಮಂತ್ ಶಾರ್ಟ್ ಇದ್ರು ಕೂಡ ಸ್ಟಿಲ್ ಸ್ವೀಟ್ ಆಗಿರ್ಲಿ ಅಂತ ಹೇಳಿ ಈ ಒಂದು ಪ್ರೋಗ್ರಾಮ್ ಕನೆಕ್ಟ್ ಮಾಡಿದ್ದು. ಸೊ ಅದಕ್ಕೆ ಹಾರ್ಟ್ಗೆ ತುಂಬಾ ಸ್ವೀಟ್ ಆಕ್ಚುಲಿ ತುಂಬಾ ಇಷ್ಟ ಅಂತೆ. ಸೊ ಅದಕ್ಕೆ ಇದರಲ್ಲಿ ಸಿಹಿ ಏನಿದೆ, ಇದರಲ್ಲಿ ಆ ಜರ್ನಿಲಿ ಬೇಸಿಕಲಿ ಸಿಹಿ ಕಂಡಿದ್ದು ನಮಗೆ ಸ್ಟ್ರಗಲ್ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಆದ್ರೆ ಆ ಸ್ಟ್ರಗಲ್ ಇಂದ ಯಾರು ಚಾಯ್ಸ್ ಮಾಡ್ತಾರೆ ಅಲ್ಲೇ ಬಿಟ್ಬಿಡೋದು, ಇಲ್ಲ ಅಂತ ಹೇಳಿದ್ರೆ ಆ ಒಂದು ಸ್ಟ್ರಗಲ್ ನ ಫೇಸ್ ಮಾಡಿ ಮುಂದೆ ಹೋಗಿ ಸಕ್ಸಸ್ಫುಲ್ ಆಗೋದು. ಸೊ ಈ ಎಂಟೈರ್ ಸೀನಿಯರ್ ಲೀಡರ್ಸ್ ಇದುವರೆಗೂ ಬಂದಿರೋನು ಇನ್ನೂ 4 ಜನ ಯಾರೆಲ್ಲ ಬರ್ತಾ ಇದ್ದಾರೆ, ಇವರೆಲ್ಲರೂ ಕೂಡ ಇದೇ ಒಂದು ಸ್ಟ್ರಗಲ್ ನ ನೋಡಿ, ಹಾಗೇನೆ ಆ ಸ್ಟ್ರಗಲ್ ಅಲ್ಲಿ ಆಗಿರುವಂತ ಒಂದು ಎಫರ್ಟ್, ಬಿಲೀಫ್, ಜೊತೆಗೆ ಅವರು ಸಿಕ್ಕಿರುವಂತ ಒಂದು ಲೀಡರ್ಶಿಪ್ ಸಪೋರ್ಟ್, ಇದಿಷ್ಟು ತಗೊಂಡು ಹೇಗೆ ಇವರು ಸಕ್ಸಸ್ಫುಲ್ ಆಗಿ ಬೆಳೆದಿದ್ದಾರೆ ನಮ್ಮ ಮೋದಿಕೇರಲ್ಲಿ. ಹಾಗೇನೆ ದುಡ್ಡು ಮಾಡಿದ್ದಾರೆ, ದುಡ್ಡು ಕೂಡ ಮಾಡೋದಲ್ದಿರ ಅದ್ರ ಜೊತೆಗೆ ಈ ಒಂದು ಬಾಂಡಿಂಗ್ ನ ಇನ್ನೂ ದೊಡ್ಡದಾಗಿ ಅವರ ಒಂದು ಫ್ಯಾಮಿಲಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಅಕ್ರಾಸ್ ಇಂಡಿಯಾ ಹೇಗೆ ಮಾಡಿದ್ದಾರೆ, ಹೇಗೆ ಅವರ ಲೀಡರ್ಸ್ ಕನೆಕ್ಷನ್ ಆಯ್ತು, ಹೇಗೆ ನಮ್ಮ ಸಮೀರ್ ಸರ್ ಅವರ ಜೊತೆ ಆಗಿರುವಂತ ಒಂದು ಬಾಂಡಿಂಗ್. ಇದು ಮೋದಿ ಕೇರ್ ಅಂತ ಹೇಳಿದ್ರೆ ಬರೀ ಬಿಸ್ನೆಸ್ ಗೋಸ್ಕರ ಅಲ್ಲ, ಬರೀ ಪ್ರಾಫಿಟ್ ಗೋಸ್ಕರ ಈ ಕಂಪ್ನಿ ಮಾಡ್ತಾ ಇಲ್ಲ, ಬರೀ ದುಡ್ಡುಗೋಸ್ಕರ ನಾವು ಮಾಡ್ಬೇಕು ಅಂತ ಅಲ್ಲ, ಇದು ಬೇಕಾದಷ್ಟು ಇದೆ ಅಂತ ಅರ್ಥ ಮಾಡ್ಕೊಂಡು ಅದನ್ನ ಎಲ್ಲರಿಗೂ ಕೂಡ ಹಂಚ್ತಾ ಇರುವಂತ ನಮ್ಮ ಸೀನಿಯರ್ ಲೀಡರ್ಸ್ಗೆ ಮತ್ತೆ ಈ ಒಂದು ಪ್ರೋಗ್ರಾಮ್ ಡೆಡಿಕೇಟೆಡ್. ಪದೇ ಹೇಳ್ತಾ ಇದೀನಿ, ಈ ಒಂದು 28 ಜನ ಲೀಡರ್ಸ್ ಮಾತ್ರ ಅಲ್ಲ, ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ಸುಮಾರು ಜನ ನಮ್ಮ ಲೀಡರ್ಸ್ ಹೇಳ್ತಾ ಇದ್ದಾರೆ ಅವರ ಹೆಸರುಗಳೆಲ್ಲ. ಸೊ ಒಬ್ಬೊಬ್ಬರಾಗಿ ಅವ್ರಿಗೆ ಯಾವ ತರ ಒಂದು ಸಪೋರ್ಟ್ ಸಿಗ್ತಾ ಇತ್ತು ಅಂತ. ಸೊ ಎಲ್ಲಾರು ಕೂಡ ಕರೆದಿದ್ರೆ ಮೋಸ್ಟ್ಲಿ ಇದು ಎಂಟೈರ್ 365 ಡೇಸ್ ಮಾಡ್ಬೇಕಾಗಿತ್ತು. ಅಷ್ಟು ದೊಡ್ಡ ಒಂದು ಟೀಮ್ ಇದೆ. ಸೊ ಈ ತರ ಒಂದು ಇದರಲ್ಲಿ ನಮ್ಮ ಒಂದು ಜೊತೆಗೆ ಕನೆಕ್ಟ್ ಆಗ್ತಾ ಇರುವಂತ ಎಂಟೈರ್ ಲೀಡರ್ಶಿಪ್ ಅಲ್ಲಿ ನಮಗ್ ಬೇಕಾಗಿರುವಂತ ಒಂದು ಲರ್ನಿಂಗ್ ತಗೊಂಡು ಹೋಗ್ಬೇಕಾದ್ರು ಸ್ಟ್ರಗಲ್ ಎಲ್ಲಾರ್ಗು ಬರ್ಲೇಬೇಕು. ಸ್ಟ್ರಗಲ್ ಬಂದಾದ್ಮೇಲೆ ಆ ಒಂದು ಇರುವಂತ ಒಂದು ಲರ್ನಿಂಗ್ ಅಲ್ಲಿ ನಾನೇನ್ ಚಾಯ್ಸ್ ಮಾಡಿ ಬಿಲೀಫ್ ಇಟ್ಕೊಂಡು, ಆ ಬಿಲೀಫ್ ಫಸ್ಟ್ ಆಫ್ ಆಲ್ ಇರ್ಬೇಕಾಗಿರೋದು ನಮ್ಮ ಮೇಲೆ ಬಿಲೀಫ್ ಇದೆ, ಪ್ರಪಂಚದ ಮೇಲೆ ಬಿಲೀಫ್ ಬಂದೇ ಬರುತ್ತೆ. ಸೊ ಅದನ್ನ ಮರಿಬಾರ್ದು. ಆ ತರ ಒಂದು ಬಿಲೀಫ್ ನ ಇಟ್ಕೊಂಡು ಬೆಳೀತಾ ಇರುವಂತ ಲೀಡರ್ಶಿಪ್ ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ. ಈ ಒಂದು 2021ಗೆ ಇನ್ನೂ ಫೌಂಡೇಶನ್ ವೆರಿ ಶಾರ್ಟ್ಲಿ ನಮ್ಮ ಲೀಡರ್ಸ್ ಆಗ್ತಾ ಇದ್ದಾರೆ. ಸೊ ಅದೇನು ನಿಮ್ಗೆ ವೆರಿ ಶಾರ್ಟ್ಲಿ ಅದು ಇನ್ಫಾರ್ಮೇಶನ್ ಕೂಡ ಕನೆಕ್ಟ್ ಆಗುತ್ತೆ. ಸೊ 2021ಗೂ ಕೂಡ ಒಂದು ದೊಡ್ಡ ಫೌಂಡೇಶನ್ ರೆಡಿ ಆಗ್ತಾ ಇದೆ. ಎಷ್ಟು ಜನ ಕನೆಕ್ಟ್ ಆಗುತ್ತೋ ಅಷ್ಟು ಜನ ಜೊತೆಗೆ ಆ ಒಂದು ಫೌಂಡೇಶನ್ ಇಂದ ಇನ್ನೂ ದೊಡ್ಡ ಫೌಂಡೇಶನ್ ಕನ್ಸ್ಟ್ರಕ್ಷನ್ ಬೆಳೆಯೋದಿಕ್ಕೆ ಈ ಒಂದು 2021 ಇನ್ನೂ ದೊಡ್ಡ ಒಂದು ಸಕ್ಸಸ್ಫುಲ್ ಇಯರ್ ಆಗೋದಿಕ್ಕೆ 2021ಗಿಂತ ಹೆಚ್ಚಾಗಿ 2021-22 ಇನ್ನೂ ಗ್ರ್ಯಾಂಡ್ ಆಗಿ ದೊಡ್ಡದಾಗಬೇಕು ಅಂತ ಪ್ರೋಗ್ರಾಮ್ ಆಲ್ರೆಡಿ ಲೀಡರ್ಸ್ ಜೊತೆ ಡಿಸ್ಕಷನ್ ನಡೀತಾ ಇದೆ. ಸೊ ಅದ್ರ ಇನ್ಫಾರ್ಮೇಶನ್ ಮೋಸ್ಟ್ಲಿ ಇವತ್ತು ನೈಟ್ ಇಲ್ಲಾಂದ್ರೆ ನಾಳೆ ಮಾರ್ನಿಂಗ್ ಎಲ್ಲರಿಗೂ ಕೂಡ ಸಿಗುತ್ತೆ. ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ಅವರ್ ದಿಸ್ ಪ್ರೋಗ್ರಾಮ್. ಮತ್ತೆ ಇವತ್ತಿನ ಪ್ರೋಗ್ರಾಮ್ಗೆ ಬರೋಣ. ಇವತ್ತಿನ ಪ್ರೆಸೆಂಟರ್ ನೆನೆ ಹೇಳಿದೆ, ವೆರಿ ಸ್ಮಾರ್ಟ್ ಲುಕಿಂಗ್ ನಮ್ಮ ಪ್ರೆಸೆಂಟರ್ ಶ್ರೀನಿವಾಸ್ ಮೂರ್ತಿ ಅವರು. ಸೊ ನಾನು ನೋಡಿದಾಗಿಂದ 7 ಇಯರ್ಸ್ ಅಲ್ಲ, ಅಟ್ಲೀಸ್ಟ್ 6 ಇಯರ್ಸ್ ನೋಡಿದ್ದೇನೆ. 6 ಇಯರ್ಸ್ ಇಂದ ನೋಡ್ತಾ ಇದ್ರೆ ಮೋಸ್ಟ್ಲಿ ಯಾತಕ್ಕೂ ಇವ್ರಿಗೆ ವಯಸ್ಸಾಗ್ತಾ ಇಲ್ವೇನೋ ಅಂತ ಅನ್ಸುತ್ತೆ. ಇದ್ದಂಗೆ ಇದ್ದಾರೆ, ಆದ್ರೆ ಈ ಒಂದು ಇದ್ದಂಗೆ ಇದ್ದಿದ್ರಲ್ಲಿ ಯಂಗೇಜ್ ಅಲ್ಲೇ ಇಲ್ಲ ಅಂತ ಹೇಳಿದ್ರೆ ಬೇಗ ಮದ್ವೆ ಆಯ್ತೇನೋ ಅನ್ನಿಸ್ತಾ ಇದೆ. ಇವಾಗ್ಲೂ ಕೂಡ ಹೆಂಗಾಗಿ ಕಾಣ್ತಾ ಇದ್ದಾರೆ. ಸೊ ಸ್ವಲ್ಪ ಮದುವೆ ಆಯ್ತು ಅಂತ ತೋರಿಸೋದಕ್ಕೆ ಮೋಸ್ಟ್ಲಿ ಪೀರಿಯಡ್ ಬಿಟ್ಟಿರ್ಬೇಕು. ಸೊ ನಾಟ್ ಓನ್ಲಿ ಗುಡ್ ಲುಕಿಂಗ್ ಬಟ್ ಕೈಂಡ್ ಹಾರ್ಟೆಡ್ ಪರ್ಸನ್. ಅವರ ಲುಕ್ ಹೇಗೆ
ಚೆನ್ನಾಗಿದೆಯೋ ಅದೇ ತರನೇ ಅವರ ಮನಸ್ಸು ಹೃದಯನೂ ಕೂಡ ತುಂಬಾ ಚೆನ್ನಾಗಿರುವಂತ ಇಟ್ಕೊಂಡಿರುವಂತ ಪರ್ಸನ್. ಇದನ್ನ ನಾನು ಒಬ್ನೇ ಹೇಳ್ತಾ ಇಲ್ಲ, ಬೇಸಿಕಲಿ ಇವನ್ ಅವರ ಡೌನ್ ಲೈನ್ಸ್ ಸುಮಾರು ಜನ ಎಸ್ಪೆಷಲಿ ಲೇಡೀಸ್ ಗೆ ಕೊಡುವಂತ ರೆಸ್ಪೆಕ್ಟ್ ರಿಯಲಿ ಎಲ್ಲಾರು ಮೆಚ್ಚುವಂತ ಒಂದು ಇದನ್ನ ನಾನು ಅವರ ಡೌನ್ ಲೈನ್ಸ್ ಅವ್ರ ಟೀಮ್ ಮೇಟ್ಸ್ ಇಂದ ನಾನೇ ಕೇಳಿದ್ದೀನಿ ಖುದ್ದಾಗಿ. ಸೊ ಆತರ ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಡುವಂತ ಪರ್ಸನ್, ಎಲ್ಲಾರ್ಗೂ ಕೂಡ ಈಕ್ವಲ್ ಆಗಿ ಹಾಗೇನೆ ಹೈ ರೆಸ್ಪೆಕ್ಟ್ ಕೊಡುವಂತ ಒಂದು ಪರ್ಸನ್. ಅದು ಅವರ ಒಂದು ರಿಯಲ್ ಕ್ಯಾರೆಕ್ಟರ್ ಅಂಡ್ ನೇಚರ್ ತೋರಿಸುತ್ತೆ. ಒಂದು ಮಾತಿದೆ, ಒಬ್ಬ ಪರ್ಸನ್ ಕ್ಯಾರೆಕ್ಟರ್, ಈಗ ನೀವು ಕೂಡ ಯಾರಾದ್ರೂ ಒಬ್ಬ ಪರ್ಸನ್ ಕ್ಯಾರೆಕ್ಟರ್ ಹೇಗಿದೆ ಅಂತ ಜಡ್ಜ್ ಮಾಡೋದಕ್ಕೆ ಒಂದು ಮಾತಿದೆ, ಯಾರು ನಿಮ್ಗಿಂತ ಕೆಳಗಡೆ ಇರುವಂತ ಪರ್ಸನ್ ನ ನೀವು ಹೇಗೆ ಟ್ರೀಟ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಕ್ಯಾರೆಕ್ಟರ್ ಚೆಕ್ ಮಾಡ್ಕೋಬಹುದು, ಕ್ಯಾರೆಕ್ಟರ್ ಹೇಗಿದೆ ಅಂತ ನೋಡ್ಬೋದು ಅಂತ. ಸೊ ಆತರ ಒಂದು ಚೆಕ್ ಮಾಡೋ ಹಾಗಿದ್ರೆ ಶ್ರೀನಿವಾಸ ಮೂರ್ತಿ ಅವರು ಕೂಡ ಒಂದು ವೆರಿ ಗುಡ್ ಕ್ಯಾರೆಕ್ಟರ್ ಕ್ಯಾರಿ ಮಾಡುವಂತ ಗ್ರೇಟ್ ಪರ್ಸನ್ ನಮ್ಮ ಕರ್ನಾಟಕದಲ್ಲಿ ಇರುವಂತ ಲೀಡರ್ಶಿಪ್ ಅಲ್ಲಿ. ಹಾಗೇನೆ ಇನ್ನೊಂದೇನು ಅಂತ ಹೇಳಿದ್ರೆ ತುಂಬಾ ಖುಷಿ ವಿಷಯ, ಯಂಗ್ ಏಜ್ ಅಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಡು ಜೊತೆಗೆ ಟೀಮ್ಗೂ ಕೂಡ ಒಂದು ಒಳ್ಳೆ ಡೈರೆಕ್ಷನ್ ಅಲ್ಲಿ ತಗೊಂಡೋಗ್ತಾ ಇರುವಂತ ನಮ್ಮ ಸುಮಾರು ಜನ ಯಂಗ್ಸ್ಟರ್ಸ್ ಅಲ್ಲಿ ನಮ್ಮ ಶ್ರೀನಿವಾಸ ಮೂರ್ತಿ ಅವರು ಒಬ್ರು. ಯಂಗ್ ಲೀಡರ್ಶಿಪ್ಗೆ ಇಲ್ಲಾಂದ್ರೆ ಯಂಗ್ ಏಜ್ ಅಲ್ಲಿ ಫೋಕಸ್ಡ್ ಆಗಿರೋದು ತುಂಬಾ ಕಷ್ಟ. ಸೊ ಫೋಕಸ್ಡ್ ಆಗಿ ಜೊತೆಗೆ ರೈಟ್ ಡೈರೆಕ್ಷನ್ ಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ರೈಟ್ ಎಜುಕೇಶನ್ ಆಮೇಲೆ ರೈಟ್ ಪೀಪಲ್ ಜೊತೆಗಿರೋದು ಯಂಗ್ ಏಜ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಆತರ ಒಂದು ರೈಟ್ ಡಿಸಿಷನ್ ಹಾಗೇನೆ ರೈಟ್ ಕಮ್ಯುನಿಟಿ ಜೊತೆಲಿ ನಮ್ಮ ಶ್ರೀನಿವಾಸ ಅವರು ಬೆಳೆದು ಒಂದು ದೊಡ್ಡ ಎಂಟರ್ಪ್ರೈಸ್ ಕಟ್ಟಕ್ಕೆ ಆಲ್ರೆಡಿ ಆಗಿದೆ, ಈ ಎಂಟರ್ಪ್ರೈಸ್ ಇನ್ನೂ ದೊಡ್ಡದಾಗ ಹೋಗುತ್ತೆ. ಸೊ ಈ ತರ ಒಂದು ಪ್ರೆಸೆಂಟರ್ ಅವರ ಒಂದು ಯಂಗ್ ಏಜ್ ಅಲ್ಲೇ ಸ್ಟ್ರಗಲ್ ವಿತ್ ಗ್ರೇಟ್ ಸಕ್ಸೆಸ್, ಬೇಕಾದಷ್ಟು ಅಚೀವ್ಮೆಂಟ್ ಕೂಡ ಮಾಡಿದ್ದಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್, ಪ್ಲೇನ್ ಕೂಡ ಹೇಳ್ತಾರೆ, ಡೌನ್ಲೈನ್ಸ್ ಕೂಡ ಹೇಳ್ತಾರೆ. ಸೊ ಈ ಒಂದು ದಿವಸ ಪ್ರೋಗ್ರಾಮ್ಗೆ ರೈಟ್ ಪರ್ಸನ್, ಯಾಕೆಂದ್ರೆ ಹಾರ್ಟ್ ಒಂದು ಒಳ್ಳೆ ಹೃದಯ ಇರುವಂತ ಪರ್ಸನ್ ನಮ್ಮ ಶ್ರೀನಿವಾಸ ಮೂರ್ತಿ ಅವರು. ಜೊತೆಗೆ ರೈಟ್ ಪರ್ಸನ್ಗೆ ಯಾವಾಗ್ಲೂ ರೈಟ್ ಪೀಪಲ್ ಕೂಡ ಕನೆಕ್ಟ್ ಆಗ್ತಾರೆ, ಅದಕ್ಕೆ ಅವ್ರಿಗೆ ತಕ್ಕನಾಗೆ ಉಷಾ ಅವರು ಕೂಡ ಕನೆಕ್ಟ್ ಆಗಿದ್ದಾರೆ. ಶಾರ್ಟ್ ಟೈಮ್ ನಮ್ಮ ಮೋದಿ ಕೆರೆಯಲ್ಲಿ ಮೋಸ್ಟ್ಲಿ ಸ್ಟಿಲ್ ಆಲ್ರೆಡಿ ಒಂದು ದೊಡ್ಡ ಒಂದು ಲರ್ನಿಂಗ್ ಬೇಗ ತಗೊಂಡು ಅವ್ರ ಜೊತೆಗೆ ಈಕ್ವಲ್ ಆಗಿ ಅವ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ ನಮ್ಮ ಉಷಾ ಮೇಡಮ್ ಕೂಡ. ಸೊ ಇವರಿಬ್ರು ಕೂಡ ನಮ್ ಜೊತೆ ಅವರ ಒಂದು ಜರ್ನಿಯಲ್ಲಿ ಮೋದಿ ಕೇರ್ ಹಾರ್ಟ್ ಗೆ ಹೇಗೆ ಟಚ್ ಆಯ್ತು ಅದನ್ನ ಶೇರ್ ಮಾಡಕ್ಕೆ ಬರ್ತಾ ಇದ್ದಾರೆ ನಮ್ಮ ಶ್ರೀನಿವಾಸ ಮೂರ್ತಿ ಅವರು, ಆಮೇಲೆ ನಮ್ಮ ಉಷಾ ಅವರು. ವೆಲ್ಕಮ್ ಉಷಾ ಮೇಡಮ್ ಅಂಡ್ ಶ್ರೀನಿವಾಸ ಮೂರ್ತಿ ಅವರೇ. ಶ್ರೀನಿವಾಸ ಮೂರ್ತಿ ಅವರೇ ನಮಸ್ತೆ. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ತುಂಬಾ ಚೆನ್ನಾಗಿ ಪರಿಚಯ ಮಾಡಿ ಕೊಟ್ಟಿದ್ದೀರಾ ಸರ್ ಮಂಜುನಾಥ್ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ವಾಯ್ಸ್ ಕೇಳ್ತಾ ಇದ್ದೆ ಸರ್? ವಾಯ್ಸ್ ಕೇಳ್ತಾ ಇದೆ, ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾರ್ಟ್ ಅನ್ನ ಸ್ವಲ್ಪ ಸೈಡ್ ಹಾಕ್ಬಿಟ್ಟಿದ್ದೀರಾ? ಹಾರ್ಟ್ ನ ಸೈಡ್ಗೆ ಹಾಕಿದ್ದೀರಾ? ನಿಮ್ಮ ಹಾರ್ಟ್ ಅಂತಂದ್ರೆ ನಿಮ್ಮ ಲೈಫ್ ಹಾರ್ಟ್. ಲೈಫ್ ಹಾರ್ಟ್ ಸರ್. ಎಸ್, ಇವಾಗ ನಿಮ್ಮ ಹಾರ್ಟ್ ಜೊತೆಗೆ ಬಂದಿದೆ. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ ಇಂಟ್ರೊಡಕ್ಷನ್. ದಿಲ್ ಸೆ ಪ್ರೋಗ್ರಾಮ್ ತುಂಬಾ ಎಕ್ಸಲೆಂಟ್ ಆಗಿ ಬರ್ತಾ ಇದೆ ಸರ್. ಈ ಒಂದು ಯೋಚನೆಗೆ ನಿಮ್ಗೊಂದು ಹ್ಯಾಂಡ್ಸ್ ಅಪ್. ಥ್ಯಾಂಕ್ ಯು ಸೋ ಮಚ್. ಒಂದು ಆ ಪ್ರೋಗ್ರಾಮ್ ಹೆಸರೇ ಸಾಕಷ್ಟು ಆರ್ಟ್ ಟಚಿಂಗ್, ಸಾಕಷ್ಟು ಕನೆಕ್ಟ್ ಆಗುತ್ತೆ. ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಕೇಳಿಸ್ಕೊಳ್ತಾ ಇದೀವಿ, ಸಾಕಷ್ಟು ಎಂಜಾಯ್ ಮಾಡ್ತಿದೀವಿ. ಎಸ್, ಈ ಒಂದು ಗ್ರೇಟೆಸ್ಟ್ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ನನ್ನ ಪರಿಚಯ ಮೊದಲದಾಗಿ ಯಾರೆಲ್ಲ ಝೂಮ್ ಅಲ್ಲಿ ಕನೆಕ್ಟ್ ಆಗಿರುವಂತ ಎಲ್ಲ ನಮ್ಮ ಮತ್ತೆ ಅದೇ ರೀತಿ ಫೇಸ್ಬುಕ್ ಲೈವ್ ಅಲ್ಲಿ ಕನೆಕ್ಟ್ ಆಗಿರುವಂತ ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಸ್ನೇಹಿತರಿಗೆ ಓಕೆ, ಎಲ್ಲರಿಗೂ ಕೂಡ ಓಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಸ್ ಸ್ನೇಹಿತರೆ, ನನ್ನ ಬಿಫೋರ್ ಮೋದಿ ಕೇರ್ ಜರ್ನಿ ನೋಡೋದಾದ್ರೆ, ಎಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಈ ಅವಕಾಶಕ್ಕೆ ಬರಕಿನ ಮೊದಲು ಐಟಿಐಗೆ ಅಡ್ಮಿಷನ್ ಆಗಿದ್ದೆ. ಅಡ್ಮಿಷನ್ ಆದಾಗ ಮೋದಿ ಕೇರ್ ಅವಕಾಶ ಸಿಕ್ಕಿದ್ದು ಅಂತ. ಓಕೆ, 2 ಅವಕಾಶಗಳು ನನ್ನ ಕೈಯಲ್ಲಿತ್ತು ಅಂತ. ಒಂದು ಐಟಿಐ ಮಾಡ್ಲಾ, ಇನ್ನೊಂದು ಮೋದಿ ಕೇರ್ ಮಾಡ್ಲಾ ಅಂತ ಒಂದು ಮೂಮೆಂಟ್ ಅಲ್ಲಿ ಸಿಕ್ಕಿದ್ದು. ಬ್ಯಾಕ್ ಗ್ರೌಂಡ್ ನೋಡೋದಾದ್ರೆ, ಎಸ್ ಫ್ಯಾಮಿಲಿ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್.
ಆಮ್, ಒಂದು ತಂದೆ ತಾಯಿ, ನನ್ನ ಒಂದು 5ನೇ ವಯಸ್ಸಲ್ಲಿ ನನ್ನ ಅಕ್ಕ ತೀರ್ಕೊಳ್ತಾರೆ. ಓಕೆ, ಬ್ಯಾಕ್ ಟು ಬ್ಯಾಕ್ ಒಂದು 2 ಇಯರ್ಸ್ ಒಳಗಡೆ ಆಮ್, ಅಪ್ಪ, ಅಮ್ಮ, ಅಕ್ಕ ಕಂಪ್ಲೀಟ್ 3 ಜನ ತೀರ್ಕೊಳ್ತಾರೆ. ಎಸ್ ಸ್ನೇಹಿತರೆ, ಅಲ್ಲಿಂದ ಜಾಸ್ತಿ ಒಡನಾಟ ಇಲ್ಲ ಅಪ್ಪ ಅಮ್ಮ ಅಕ್ಕಂದು. ಯಾಕೆಂದ್ರೆ 5, 6, 7ನೇ ವರ್ಷ ಅಂದ್ರೆ ಅಷ್ಟೆಲ್ಲ ಇರುವಂತದ್ದು. ಅಮ್ಮನ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಎಸ್, ಲೈಫ್ ತುಂಬಾ ಟಫ್ ಆಗುತ್ತೆ. ಯಾಕಂತ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡಿರೋದ್ರಿಂದ ನಮ್ಮ ಅಜ್ಜಿ ನಮ್ಮನ್ನ ಸಾಕ್ತಾರೆ. ನಮ್ಮ ಅಮ್ಮನ ಅಮ್ಮ ಅವರು ಆಗ್ರದಲ್ಲಿ ನಾನು ಬೆಳಿತೀನಿ. ಶಿವಮೊಗ್ಗದಿಂದ ಒಂದು 27 ಕಿಲೋಮೀಟರ್ ಆಗರದಲ್ಲಿ. ಆಕ್ಚುಲಿ ನಮ್ಮ ಪ್ರಾಪರ್ ಬಂದ್ಬಿಟ್ಟು ಹೊಳಲ್ಕೆರೆ ತಾಲೂಕು ಹಿಂಗುಂಟೆ. ಇಲ್ಲಿ ನಾನು ಬೆಳೆಯಕ್ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಅತ್ತೆ ಮಾವ, ನಮ್ಮ ಅಜ್ಜಿ ನಮ್ಮನ್ನ ಬೆಳೆಸ್ತಾರೆ. ಎಸ್, ಆ ಮೂಮೆಂಟ್ ಅಲ್ಲಿ SSLC, ಓಕೆ, ಪ್ರೈಮರಿ ಮತ್ತೆ ಹೈಸ್ಕೂಲ್ ಅಲ್ಲೇ ಇರುತ್ತದೆ. ಓಕೆ, ಅಲ್ಲೇ ಓದ್ತೀನಿ ನಾನು. ಓದಾದ್ಮೇಲೆ ನೆಕ್ಸ್ಟ್ PU ಹೋಗ್ಬೇಕು ಅಂತ ಹೇಳಿದ್ರೆ ಚನ್ನಗಿರಿಗೆ ಹೋಗ್ಬೇಕಿಲ್ಲ ಅಂದ್ರೆ ಶಿವಮೊಗ್ಗ ಬರ್ಬೇಕು. ಆ ಸಿಚುವೇಶನ್ಸ್ ಮನೆಯಲ್ಲಿ ತುಂಬಾ ಟಫ್ ಇರ್ತದೆ. ಸಿಚುವೇಶನ್ ಹೆಂಗೆ ಅಂತ ಹೇಳಿದ್ರೆ ಜೀವನಕ್ಕೆ ಒಂದು ಟಫ್ ಇದ್ದಾಗ ಕಾಲೇಜಿಗೆ ಹೋಗೋ ಕಷ್ಟ ಆಗ್ತದೆ. ಕಾಲೇಜಿಗೆ ಹೋಗಕ್ಕೆ ಏನಂತ ಹೇಳಿದ್ರೆ ಪ್ರತಿದಿನ ಸ್ಕೂಲ್ ಕಾಲೇಜ್ಗೆ ಬಸ್ ಚಾರ್ಜ್ ಏನಿದೆ ಅದು ಟಫ್ ಅನ್ಸ್ತದೆ. ಅವಾಗ 1 ವರ್ಷ ಮನೇಲೇ ಇರ್ತೀನಿ. ತುಂಬಾ ಬೇಸರ ಅನ್ಸಿರುತ್ತೆ. ಎಸ್, ನನ್ನ ಫ್ರೆಂಡ್ಸ್ ಎಲ್ಲ ನನ್ ಜೊತೆಗೆ ಓದೋರೆಲ್ಲ ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಎಸ್, ನಾನು ಮನೇಲೇ ಇದ್ದಾಗ ಎಸ್ ನೆಕ್ಸ್ಟ್ ಇಯರ್ ಹೋಗಂತೆ ಅಂತ ನಮ್ಮ ಮನೇಲಿ ಭರವಸೆ. 1 ವರ್ಷನೂ ಆಯ್ತು. ಆಮೇಲೆ ಆ ವರ್ಷನೂ ಒಂದೊಂದಲ್ಲ ಒಂದು ರೀಸನ್, ಏನ್ ಮಾಡೋದು ಅಂತ ಗೊತ್ತಾಗಿಲ್ಲ ಅಂತ ಒಂದು ಮೂಮೆಂಟ್ ಅಲ್ಲಿ ಬ್ಯಾಂಗ್ಳೂರ್ಗೆ ಹೋಗ್ತೀವಿ. ನಾವು ನಮ್ಮ ಸ್ನೇಹಿತರು ಯಾರು ಅಂತ ಪರಿಚಯ ಮಾಡಿಸ್ತೀವಿ ನಾವಲ್ಲಿ. ಎಸ್, ಬೆಂಗಳೂರಿಗೆ ಹೋದಾಗ ಹೊಸತನ. ನನಗೆ ಮೋಸ್ಟ್ಲಿ 16, 17 ವಯಸ್ಸು ಅನ್ಸುತ್ತೆ. ಓಕೆ, ಬೆಂಗಳೂರಿಗೆ ಹೋದಾಗ ಒಂದ್ ಕೆಲ್ಸಕ್ಕಂತ ಹೋಗಿದ್ದು. ಅಲ್ಲಿ ಯಾರೋ ಒಂದ್ ಕೆಲ್ಸ ಕೊಡ್ತೀನಿ ಅಂತ ಕರೆದ್ರು. ನಾವು ಹೋದ್ವಿ. ಆ ಕೆಲ್ಸಕ್ಕೆ ಹೋಗಿ ಅಲ್ಲಿ ನೋಡಿದ್ರೆ ಬೇರೆನೆ ಆಗಿತ್ತು. ಅವ್ರ ಫೋನ್ ಇತ್ತಿದ್ದೆಲ್ಲ ಸ್ವಿಚ್ ಆಫ್. ಬೇಸರ ಆಯ್ತು. ಒಂದ್ 4-5 ದಿನ ನಮ್ಮ ರಿಲೇಷನ್ಸ್ ಮನೇಲಿ ಇದ್ವಿ. ಎಸ್, ಅದಾದ್ಮೇಲೆ ಎಷ್ಟ್ ದಿನ ಬೇರೆ ಫ್ರೆಂಡ್ಸ್ ರಿಲೇಷನ್ ಮನೇಲಿ ಇರಕ್ಕಾಗುತ್ತೆ. ಏನಾದ್ರೂ ಕೆಲಸ ಹುಡ್ಕೋಬೇಕು ಅಂತ ಗೊತ್ತಿಲ್ಲ. ಹೊಸದು SSLC ಮಾತ್ರ ಓದಿರೋದು. ಎಸ್, ಅಂತ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಓಕೆ, ಫುಡ್ಡಿಗೆ ಫುಡ್ ಊಟಕ್ಕೆ ಮತ್ತೆ ಇರೋಕೆ ಒಂದು ಜಾಗ ಬೇಕಾಗುತ್ತೆ. ಯಾರು ಪರಿಚಯ ಇಲ್ಲ ಅಷ್ಟೊಂದು. ತುಂಬಾ ರಿಲೇಷನ್ಸ್ ಮನೆಗಳಿಗೆ ಹೋಗಕ್ಕೂ ಇಷ್ಟ ಇಲ್ಲ. ಅಂತ ಒಂದು ಮೂಮೆಂಟ್ ಅಲ್ಲಿ ಏನಾರು ಒಂದ್ ಕೆಲಸ ಸಿಕ್ಕರೆ ಸಾಕು ಅಂತ ಇದೇ ಜಯನಗರ ಈಸ್ಟರ್ನ್ ಸರ್ಕಲ್ ನಮ್ಮ ಮೈನ್ ಆಫೀಸ್ ಇದೆ. ಆಫೀಸ್ ಹತ್ರ ಒಂದು ಹೋಟೆಲ್ ಇರುತ್ತೆ, ಡೆನ್ನಿಸ್ ಅಂತ. ಒಂದು ಹೋಗ್ಬಿಟ್ಟು ಅಲ್ಲಿ ಕೆಲ್ಸಕ್ಕೆ ಹೋಗಿರ್ತೀವಿ. ಅವಾಗಲೇ ಹೇಳಿದ್ರು, ತುಂಬಾ ಚೆನ್ನಾಗಿ ಇಂಟ್ರೊಡಕ್ಷನ್ ಮಾಡಿದ್ರು, ತುಂಬಾ ಸ್ಮಾರ್ಟ್ ಆಗಿದ್ದಾರೆ ಅಂತ. ಹೌದು, ಅಲ್ಲೂ ಕೂಡ ತುಂಬಾ ಸ್ಮಾರ್ಟ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಬಿಟ್ಟು ಇವ್ರನ್ನ ಜಸ್ಟ್ ಒಂದು ಅಲ್ಲಿ ಏನಂತ ಹೇಳಿದ್ರೆ ಜಸ್ಟ್ ಅಸಿಸ್ಟೆಂಟ್ ಆಗಿ ಅಲ್ಲಿ ಕೆಲಸ ಮಾಡೋದಕ್ಕೆ, ಅಂದ್ರೆ ನೀರ್ ಹಾಕೋ ಕೆಲಸ. ಆ ಕೆಲ್ಸಕ್ಕೆ ಬೇಸಿಕಲಿ ಬೇರೆಯವರೆಲ್ಲ ಹೇಳ್ದಂಗೆ ಪಾತ್ರೆ ತೊಳೆಯೋದು ಆ ತರದೆಲ್ಲ ಇಲ್ಲ. ಓಕೆ, ಆ ತರ ಕೆಲ್ಸಕ್ಕೆ ಫಸ್ಟ್ ಹೋಗಿದ್ದು. ಯಾವ ಕೆಲ್ಸನೂ ಕೆಟ್ಟದಲ್ಲ ಸ್ನೇಹಿತರೆ. ಅದಕ್ಕೆ ಜೀವನಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದು. ಬೇಸರ ಇತ್ತು, ಎಸ್ ಅಲ್ಲಿಂದ ಹೊರಗಡೆ ಬರ್ಬೇಕು ಅಂತ. ಎಸ್, ಅದಕ್ಕೋಸ್ಕರ ಅಲ್ಲಿ ಒಂದ್ ಸ್ವಲ್ಪ ಹಣ ಕೂಡಿಸ್ಕೊಂಡ್ಬಿಟ್ಟು ಎಜುಕೇಶನ್ ಕಂಟಿನ್ಯೂ ಮಾಡೋಣ ಅಂತ ಬಿಟ್ಟು. ಯಾರೆಲ್ಲ ಹೋಗಿದ್ದ ಅಂತ ಹೇಳಿದ್ರೆ ನಾನು ಮತ್ತೆ ನನ್ನ ಕ್ಲೋಸ್ ಫ್ರೆಂಡ್ ಇನ್ನೂ ಇಬ್ರು. ಅದರಲ್ಲಿ ತುಂಬಾ ನನ್ನ ಚಡ್ಡಿ ದೋಸ್ತ್, ಯಾವಾಗ್ಲೂ ಕೂಡ ನಿಮ್ಗೆಲ್ಲ ಗೊತ್ತಿದೆ, ತುಂಬಾ ವೆರಿ ಪಾಪ್ಯುಲರ್, ವೆರಿ ಫೇಮಸ್ ಇವತ್ತು ಮೋದಿಕೇರಲ್ಲಿ, ಕರ್ನಾಟಕ ಅವರ್ ಇಂಡಿಯಾದಲ್ಲಿ ತುಂಬಾ ಫೇಮಸ್ ಆಗಿರುವಂತ ನನ್ನ ಫಸ್ಟ್ ಫ್ರಂಟ್ ಲೈನ್ ವೀರೇಶ್ ಸರ್. ಎಸ್, ಈ ಒಂದು ಜರ್ನಿ ಏನಾದ್ರು ಮಾಡ್ಬೇಕು ಅಂತ, ಪೇಪರ್ ಹಾಕ್ಲಾ ಈ ತರ ಸಿಚುವೇಶನ್ಸ್, ಏನಾದ್ರು ಮಾಡ್ಬೇಕನ್ನೋದು, ಎಕ್ಸ್ಟ್ರಾ ಸಂಪಾದನೆ ಮಾಡ್ಬೇಕನ್ನೋದು ತುಂಬಾ ಇತ್ತು. ಅಂತ ಒಂದು ಮೂಮೆಂಟ್ ಅಲ್ಲಿ ಮೋದಿಕೇರ್ ಅವಕಾಶನ ಅಪರಿಚಿತ ವ್ಯಕ್ತಿಯಿಂದ ಪರಿಚಯ ಆಗುತ್ತೆ. ಒಂದಿನದಲ್ಲಿ ಪರಿಚಯ ಆದಂತ ವ್ಯಕ್ತಿ. ಅವ್ರು ಬಂದ್ ಕೇಳಿದಷ್ಟೇ, ಶ್ರೀನಿವಾಸ್ ನಿನಗೆ ರಾಯಲ್ಟಿ ಗೊತ್ತಾ ಅಂತ. ನನಗೇನು ಗೊತ್ತಿಲ್ಲ, ಟೀ ಕಾಫಿ ಕೇಳಿದ್ದೀನಿ, ಇದನ್ನ ರಾಯಲ್ಟಿ ಹೇಳ್ತಿದಾರಲ್ಲ ಅಂತ. ಗೊತ್ತಿಲ್ಲ ಸರ್ ಅಂತ. ನಾವು ಮಾಡದೇ ಇದ್ರು ಬರುವಂತದ್ದು ರಾಯಲ್ಟಿ ಅಂತ. ಹೌದಾ ಸರ್, ನಾವು ಮಾಡಿದ್ರೆ ಬರೋದ್ ಕಷ್ಟ, ಮಾಡದಿದ್ರೆ ಹೆಂಗ್ ಬರುತ್ತೆ ಸರ್ ಅಂತ. ಈ ತರ ಫಸ್ಟ್ ಕಾನ್ವರ್ಸೇಷನ್ ನಡೀತು. ಎಸ್, ಆಮೇಲೆ ಅವರು ಹೊಸದಾಗಿ ಜಾಯ್ನ್ ಆಗಿದ್ರು ಅನ್ಸುತ್ತೆ. ಅವರು ಕೂಡ ಹೊಸದಾಗಿ ಬಂದವರು. ಓಕೆ, ಹೆಸರು ದಿನೇಶ್ ಸರ್ ಅಂತ. ಅವರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅವಕಾಶನ ಪರಿಚಯ ಮಾಡಿದಂತ ವ್ಯಕ್ತಿ, ಓಕೆ, ಅವಕಾಶನ ತೋರಿಸ್ಕೊಟ್ಟಂತ ವ್ಯಕ್ತಿ.
ಅವರು ಹೊಸದಾಗಿ ಜಾಯಿನ್ ಆಗಿದ್ರು, ಅವರಿಗೆ ಪ್ರೆಸೆಂಟೇಶನ್ ಎಲ್ಲ ಮಾಡಕ್ ಬರ್ತಾ ಇದ್ದಿಲ್ಲ. ಅವಾಗ ನನ್ನನ್ನ ಕರ್ಕೊಂಡೋಗಿ ಬಿಟ್ಟಿದ್ದೆ ಎಲ್ಲಿಗೆ ಅಂತ ಹೇಳಿದ್ರೆ, ಆ ನಮ್ಮ ಗ್ರೇಟ್ ಲೀಡರ್ ಮಾಣಿಕ್ಯ ಅಂತ ಇವತ್ತು ಫೇಮಸ್ ಆಗಿರುವಂತ ನಮ್ಮ ಅಪ್ಲೈನ್, ಓಕೆ, ಗ್ರೇಟ್ ಅಪ್ಲೈನ್ ಗಣೇಶ್ ದೇವಡಿಗೆ ಸರ್. ಎಸ್, ಗಣೇಶ್ ದೇವಡಿಗೆ ಸರ್ನ ಪರಿಚಯ ಮಾಡಿಸ್ತಾರೆ. ಒಂದು ಮನೆಯಲ್ಲಿ 1 to 1 ಆಗುತ್ತೆ ಸ್ನೇಹಿತರೆ. ಒಂದು ಮನೆಯಲ್ಲಿ ಜಸ್ಟ್ 1 to 1 ಮಾಡ್ತಾರೆ. ಅವ್ರ ಮಾತಲ್ಲಿ ಭರವಸೆ ಬರುತ್ತೆ. ಎಸ್, ನನಗೂ ಈ ತರ ಎಲ್ಲ ಇದೆ, ಕನ್ಸಿದೆ, ನಾನು ಫಾರಿನ್ ಟ್ರಿಪ್ ಹೋಗ್ಬೇಕು, ಕಾರ್ ತಗೋಬೇಕು, ಲೈಫ್ ಲೀಡ್ ಮಾಡ್ಬೇಕು, ಚೆನ್ನಾಗಿರ್ಬೇಕು ಅನ್ನೋದು. ಅದಕ್ಕೋಸ್ಕರನೇ ಬೆಂಗಳೂರಿಗೆ ಬಂದಿದ್ದು. ಅಂತ ಅವಾಗ ಎಸ್ ಒಪ್ಕೊಂಡೆ. ಡಿಸಿಷನ್ ನೋಡಿದ ತಕ್ಷಣ ಅವ್ರು ಹೇಳ್ಬೇಕಾದ್ರೆ ಎಸ್, ನನಗೆ ಬೇಕಾಗಿದ್ದೆ, ನನಗೆ ರೈಟ್, ಎಸ್, ನನಗೆ ಅವಶ್ಯಕತೆ ಇರೋದೇ ಈ ಅವಕಾಶ ಅಂತ ಬಿಟ್ಟು ಎಸ್, ತುಂಬಾ ಚೆನ್ನಾಗಿ ನನಗೆ ಪ್ರೆಸೆಂಟೇಶನ್ ಮಾಡಿರುವಂತ ಗಣೇಶ್ ದೇವಡಿಗೆ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕ್ಲೋಸಿಂಗ್ ಮಾಡಿದ್ದು ಮಂಜುನಾಥ್ ಶೆಟ್ಟಿ ಸರ್. ಓಕೆ, ಅವರ ಅಪ್ಲೈನ್ ಮನೆ ಕರ್ಕೊಂಡು ಹೋಗಿ ಕ್ಲೋಸಿಂಗ್ ಮಾಡ್ತಾರೆ. ಆ ಕ್ಷಣ ಮರೆಯಕ್ಕಾಗಲ್ಲ, ಯಾಕೆಂದ್ರೆ ಆ ದಿನ ನನ್ನ ಲೈಫಲ್ಲಿ ತುಂಬಾ ಮೆಮೊರೇಬಲ್. ಬೆಳಿಗ್ಗೆ 11 ಗಂಟೆ ನೋಡ್ತೀನಿ, ಸಂಜೆ 5 ಗಂಟೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಎಸ್, ಸ್ಟಾರ್ಟ್ ಮಾಡ್ತೀನಿ ಸರ್. ಎಸ್, ಅವಾಗ ಇಷ್ಟೆಲ್ಲ ಪ್ರಾಡಕ್ಟ್ ಇದ್ದಿಲ್ಲ, ಜಸ್ಟ್ ಒಂದಿಷ್ಟು ಪ್ರಾಡಕ್ಟ್ಗಳು, ಒಂದು 100 ಇಷ್ಟು ಪ್ರಾಡಕ್ಟ್ಗಳಿತ್ತು. ಅವಾಗ ಬ್ರಾಸ್ಲೆಟ್ ಅಂತ ಇತ್ತು, ಒಂದು ಕೈ ಬ್ರಾಸ್ಲೆಟ್. ನಾನು ಹೇಳಿದ್ದು, ಸರ್ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ, ತುಂಬಾ ಪ್ರಾಡಕ್ಟ್ ಆದ್ರೆ ಆಗಲ್ಲ ಅಂತ ಬಿಟ್ಟು ಜಸ್ಟ್ ಒಂದು ಬ್ರಾಸ್ಲೆಟ್, ಒಂದು 4-5 ಪ್ರಾಡಕ್ಟ್ ಬ್ರಾಸ್ಲೆಟ್ ಕೈ ಕಟ್ಕೊಂಡೆ, ಒಂದು 4-5 ಪ್ರಾಡಕ್ಟ್ ತಗೊಂಡೆ. ಓಕೆ, ಇನ್ನೊಂದು ಕಿಟ್ ಅಂತ ಬರ್ತಿತ್ತು, 4950 ಕಿಟ್ ನ ಅವ್ರ ಕಡೆನೆ ಕೊಟ್ಟು, ಅಲ್ಲೇ ನೀವು ರೂಪಲ್ಲಿ ಇಟ್ಕೊಳ್ಳಿ, ನಮಗೆಲ್ಲ ಉಳ್ಕೊಳಕ್ಕೆಲ್ಲ ಜಾಗ ಇದ್ದಿಲ್ಲ. ಎಸ್, ಈ ತರ ಸಿಚುವೇಶನ್ ಎಸ್ ಮಾಡ್ಬೇಕಂತ ಒಳ್ಳೆ ಕೆಲಸ ಏನಂತ ಹೇಳಿದ್ರೆ, ನಮ್ ದಿನೇಶ್ ಸರ್ ನೆಕ್ಸ್ಟ್ ಅಪ್ಲೈನ್ ನ ಪರಿಚಯ ಮಾಡಿಕೊಟ್ಟಿದ್ದು. ಓಕೆ, ಎಸ್, ಗಣೇಶ್ ಸರ್ ಇರ್ಬೋದು, ಸುಬ್ರಹ್ಮಣ್ಯ ಸರ್, ಓಕೆ, ಮಂಜುನಾಥ್ ಶೆಟ್ಟಿ ಸರ್, ಇವರೆಲ್ಲ ಒಡನಾಟ ಆಗ್ತಿತ್ತು. ಅಂತ ಒಂದು ರೈಟ್ ಮೂಮೆಂಟ್ ಅಲ್ಲಿ ಅಲ್ಲೇ ಜಯನಗರ ಆಫೀಸ್ ಹತ್ರನೇ ಒಂದು ಸ್ಕೂಲ್ ಇದೆ, ಮೆಹಾ ಸ್ಕೂಲ್, ನೀವು ನೋಡ್ಬೋದು. ಆ ಸ್ಕೂಲಲ್ಲಿ ಪ್ರತಿದಿನ ಮಾರ್ನಿಂಗ್ ಕ್ಲಾಸ್ ನಡೀತದೆ ಅಂತ ಮಾರ್ನಿಂಗ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಮಂಜುನಾಥ್ ಶೆಟ್ಟಿ ಸರ್, ಒಂದು ಓಕೆ, ಗಣೇಶ್ ದೇವಡಿಗೆ ಸರ್, ಸುಬ್ರಹ್ಮಣ್ಯ ಸರ್ ಎಲ್ಲ ಸೇರ್ಬಿಟ್ಟು ಒಂದು ಅದೇ ರೀತಿ ನಮ್ಮ ಇನ್ನೊಬ್ರು ಲೀಡರ್ ಸಂತೋಷ್ ಶೆಟ್ಟಿ ಸರ್, ಈ ತರ ಎಲ್ಲ ಲೀಡರ್, ದಿನಾಕರ್ ಸರ್ ಎಲ್ಲ ಇದ್ರು. ಎಸ್, ಆ ಒಂದು ಮಾರ್ನಿಂಗ್ ಕ್ಲಾಸ್ಗೆ ನನ್ನನ್ನ ಕನೆಕ್ಟ್ ಮಾಡ್ತಾರೆ. ಮಾರ್ನಿಂಗ್ ಕ್ಲಾಸ್ ಪ್ರತಿದಿನ ಹೇಳಕ್ ಕಷ್ಟ ಆಗ್ತಿತ್ತು, ಯಾಕಂತ ಹೇಳಿದ್ರೆ ಡ್ಯೂಟಿ ಮುಗಿಯೋದೇ 12-1 ಗಂಟೆ ಆಗ್ತಿತ್ತು. ಬೆಳಿಗ್ಗೆ 5:15 ಎದ್ಬಿಟ್ಟು ಹೋಗ್ಬೇಕಿತ್ತು. ಅದು ಸಿಚುವೇಶನ್ ಹೆಂಗೆ ಅಂದ್ರೆ, ಒಂದಿನ ಹೋಗಿಲ್ಲ ಅಂದ್ರೆ, ಒಂದಿನ ನಾನು ಅಲ್ಲಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ಹುಡ್ಕೊಂಡ್ ಬಂದ್ಬಿಡೋರು. ಅಲ್ಲಿ ಹುಡ್ಕೊಂಡ್ಬಂದು ಯಾಕೆ ಬಂದಿಲ್ಲ ಏನಂತ ಹೇಳ್ಬಿಟ್ಟು ರೀಸನ್ ಕೂಡ ಇಷ್ಟ ಇದ್ದಿಲ್ಲ, ಯಾಕಂದ್ರೆ ಅಟ್ಲಿಯಾಗಿ ತಗೊಂಡಿದ್ದೆ, ಮೋದಿಕೆ ಮಾಡ್ಲೇಬೇಕಂತ ತಗೊಂಡಿದ್ದಲ್ವಾ, ಅದಕ್ಕೆ ರೀಸನ್ ಎಲ್ಲ ಕೂಡ ಇಷ್ಟ ಇದ್ದಿಲ್ಲ. ಸರ್ ನಾಳೆ ಬರ್ತೀನಿ ಸರ್ ಅಂತ. ಕಷ್ಟ ಆಗ್ತಿತ್ತು, ತುಂಬಾ ಟಫ್. ಯಾಕಂತ ಹೇಳಿದ್ರೆ 1 ಗಂಟೆ 2 ಗಂಟೆಗೆಲ್ಲ ಆ ಗಿಜಿ ಸೌಂಡ್ ಅಲ್ಲಿ 2 ಗಂಟೆ 3 ಗಂಟೆ ಮಲಗಿದ್ರು ಬೆಳಿಗ್ಗೆ ಎದ್ದು ಹೋಗ್ತಿದ್ವಿ. ಆತರ ಒಂದು ಸಿಚುವೇಶನ್. ಆ ಒಂದು ಮೂಮೆಂಟ್ ನಿಜವಾಗ್ಲೂ ಲೈಫ್ ಅಲ್ಲಿ ಒಂದು ದೊಡ್ಡ ಒಂದು ಟರ್ನಿಂಗ್ ಪಾಯಿಂಟ್. ಅದೇ ರೀತಿ ಫಸ್ಟ್ ಟೌನ್ ಹಾಲ್ ಪ್ರೋಗ್ರಾಮ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಟೌನ್ ಹಾಲ್ ಪ್ರೋಗ್ರಾಮ್ ಹೋದಾಗ ಅಲ್ಲಿ ಪ್ರೆಸೆಂಟೇಶನ್ ಮಾಡ್ತಿದ್ದು MC ಮಾಡ್ತಿದ್ದು ಅರುಣ್ ಸರ್, ಪ್ರೆಸೆಂಟೇಶನ್ ಮಾಡ್ತಿದ್ದು ಪುಷ್ಪನಯನ ಹೆಗಡೆ ಅಂತ. ಎಷ್ಟು ಅದ್ಭುತವಾಗಿತ್ತು, ಎಷ್ಟು ಚಂದ ಮಾಡ್ತಿದ್ರು ಅವರು ಅಂತ ಹೇಳಿದ್ರೆ ಸಖತ್ ಫಿದಾ ಆಗ್ಬಿಟ್ಟೆ. ಎಲ್ಲ ಲೀಡರ್ಸ್ ಬಂದು ಮಾತಾಡ್ತಿದ್ರು, ಟಾಪ್ ಲೀಡರ್ಸ್. ಎಸ್, ಮಂಜುನಾಥ್ ಶೆಟ್ಟಿ ಸರ್ ಟೆಸ್ಟ್ ಮನಿ ಇರ್ಬೋದು. ಎಸ್, ಎಲ್ಲಾ ಲೀಡರ್ಸ್, ಸಾಕಷ್ಟು ಜನರ ಟೆಸ್ಟ್ ಮನಿಗಳು ನನಗೆ ಸಾಕಷ್ಟು ಇನ್ಸ್ಪಿರೇಷನ್ ಆಗ್ತಾ ಇತ್ತು. ಎಸ್, ಲಾಸ್ಟಿಗೆ ರಾಜು ಡಿ ಸರ್ ಬಂದ್ರು, ನಾನು ಬೆನಕನಹಳ್ಳಿ ಅಂತ ಹೇಳಿ, ನಮ್ಮ ಹತ್ರದವರು, ನಮ್ಮೂರು. ನಾನು ಈಗ ಏನಿದ್ದೀನಿ ಆಗ್ರದಲ್ಲಿಂದ ಒಂದು 30 ಕಿಲೋಮೀಟರ್ ದೂರ. ಹೆಂಗಾಗಿತ್ತು ಅಂತ ಹೇಳಿದ್ರೆ, ಆ ಮರುಭೂಮಿಯಲ್ಲಿ ವಯಸ್ಸು ಸಿಗುತ್ತಲ್ಲ, ಅಷ್ಟು ಖುಷಿ, ಅಷ್ಟು ಸೆಲೆಬ್ರೇಟ್ ಮಾಡಿದ್ವಿ. ಯಾಕಂದ್ರೆ ನಮ್ಮ ಹತ್ರದವ್ರು ಹಿಂಗೆಲ್ಲ ಮಾಡಿದ್ದಾರೆ ಅಂತ. MBA ಮಾಡ್ಕೊಂಡು ನಾನು ಇವತ್ತು ಮೋದಿಕೆನ ಮಾಡ್ತಾ ಇದ್ದೀನಿ ಅಂತಂದಾಗ, ಹಬ್ಬ ದೇವ್ರೆ, ನಾನು ಇನ್ನೇನು ITA ಮಾಡೋದು ಅಂತ ನನ್ಗೆ ಅನ್ಸಿತ್ತು. ಎಸ್, ಆತರ ಒಳ್ಳೆ ಕೆಲಸ ಏನಂತ ಹೇಳಿದ್ರೆ, ಅಪ್ಲೈನ್ ಅವಾಗೆಲ್ಲ ಏನಂದ್ರೆ ಟೌನ್ ಹಾಲ್ ಪ್ರೋಗ್ರಾಮ್ಗೆ ಬುಕ್ಲೆಟ್ ಬರ್ತಾ ಇತ್ತು. ಬುಕ್ಲೆಟ್ ನ ಫಸ್ಟ್ ತಗೊಳಕ್ ಹೇಳ್ಬಿಡೋದು. ಮಂತ್ ಫಸ್ಟ್ ಅಲ್ಲೇ ತಗೋಬೇಕು, ಒಂದು ತಗೊಂಡ್ರೆ ಒಂದು ಫ್ರೀ, ಅದರಲ್ಲೇ ಇರ್ತಿತ್ತು, ಅರ್ಧ ಕೊಡುದು. ಆತರ ಇದ್ದಾಗ ಏನಾಗಿತ್ತು ಅಂದ್ರೆ ಕಮಿಟ್ ಆಗ್ಬಿಡ್ತಿದ್ವಿ, ಪ್ರತಿ ಈ ದಿನ ಹೋಗ್ಬೇಕು ಟೌನ್ ಹಾಲ್ಗೆ ಅಂತ ಹೇಳ್ಬಿಟ್ಟು. ಆತರ ಫಸ್ಟ್ ಎಜುಕೇಶನ್ಗೆ ಪ್ರಯಾರಿಟಿ ಕೊಟ್ಟಿದ್ದು. ಒಂದ್ ತಿಂಗಳು, 2 ತಿಂಗಳು, 6 ತಿಂಗಳು ಈ ತರ ಹೋಗ್ತಾ ಇದ್ದಾಗ ಬಿಸ್ನೆಸ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಬಂತು. ಆದ್ರೆ ಟೀಮ್ ಏನಿದ್ದಿಲ್ಲ. ಏನ್ ಮಾಡೋದು, ಅವಾಗ ಒಂದು ಟೈಮ್ ಬರ್ತದೆ, ಏನಂತ ಹೇಳಿದ್ರೆ ನಮ್ಮೂರಲ್ಲಿ ಹಬ್ಬ ಬರುತ್ತೆ, ಭೂಮಿ ಉಣಿಮೆ ಅಂತ, ಭೂಮಿ ಪೂಜೆ ಮಾಡೋದು. ಅವಾಗ ಊರಿಗೆ ಬರ್ತೀನಿ. ಅವಾಗ ಊರಿಗೆ ಬಂದಾಗ ನನ್ ಕ್ಲೋಸ್ ಫ್ರೆಂಡ್, ಅದೇ ಹೇಳಿದ್ನಲ್ಲ, ಚಡ್ಡಿ ದೋಸ್ತ್, ನಿಜವಾಗ್ಲು
ಒಂದು ಯಾವಾಗ್ಲೂ ಆ ಬಾಂಡಿಂಗ್ ಇದೆ ನಮ್ಮಲ್ಲಿ. ಎಸ್, ಫಸ್ಟ್ ನಾನು ಬಂದ ತಕ್ಷಣ ಅವರು ನಾವ್ ಇಬ್ರು ಭೇಟಿ ಆಗೋದು ಯಾವಾಗ್ಲೂ ಕೂಡ ಅವ್ರ ಮನೇಲೆ ನಾನು ಹೋಗ್ತಿದ್ದೆ. ಅವ್ರ ಮನೇಲಿ ಹೋಗಿ ಕುತ್ಕೊಂಡು ಮಾತಾಡ್ದೆ, ಈ ತರ ವೀರು ನಾನೊಂದು ಪ್ರೋಗ್ರಾಮ್ ನೋಡ್ಕೊಂಡ್ ಬಂದಿದ್ದೀನಿ, ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ, ಲೈಫ್ ಚೇಂಜ್ ಆಗುತ್ತೆ ಅಂತ ಬಿಟ್ಟು ಅವರು ಎಲ್ಲ ನಕ್ಕರು. ಹೇ ಹಂಗೆ ಹಂಗೆ ಹಿಂಗೆ ಅಂತ ಬಿಟ್ಟು ವೀರೇಶ್ ಫಸ್ಟ್ ಯಾವ್ದು ಈಸಿಯಾಗಿ ಒಪ್ಕೊಳ್ಳೋನಲ್ಲ. ಎಸ್ ಸ್ನೇಹಿತರೆ, ಅವಾಗ ನಾನು ಹೇಳಿ ಬಂದೆ, ಆಮೇಲೆ ಒಂದಿನ ಕರ್ಸ್ಕೊಳ್ತೀನಿ ಅಂತ ಬಿಟ್ಟು ಅವನು ಈಗ ಡಿಗ್ರಿ PUC ಮುಗಿಸ್ಕೊಂಡು ಡಿಗ್ರಿ ಸ್ಟಾರ್ಟ್ ಮಾಡಿದ್ರು. ಇಬ್ರು ಎಜುಕೇಶನ್ ಮಾಡೋಣ ಅಂತ ಬಿಟ್ಟು ಅಡ್ಮಿಷನ್ ಆಗಿದೆ ಅವಾಗ್ಲೇ ಅಂತ ಒಂದು ಮೂಮೆಂಟ್. ಎಸ್, ಒಂದಿನ ಫೋನ್ ಮಾಡಿ ಊರಿಂದ ಕರ್ಸ್ಕೊಂಡೆ. ಓಕೆ, ಟೌನ್ ಹಾಲ್ ಪ್ರೋಗ್ರಾಮ್ ನೋಡಿದ ತಕ್ಷಣ ಸಖತ್ ಇಷ್ಟ ಆಯ್ತು. ಫಸ್ಟ್ ಫ್ರಂಟ್ ಲೈನ್ ನನ್ನ ವೀರೇಶ್. ಓಕೆ, ಫಸ್ಟ್ ನನ್ನ ಫ್ರಂಟ್ ಲೈನ್ ಇವತ್ತು ತುಂಬಾ ಖುಷಿ ಇದೆ. ನನ್ನ ಫ್ರಂಟ್ ಲೈನ್ ಅನ್ನೋದಕ್ಕೆ, ನನ್ನ ಟೀಮಲ್ಲಿ ಇದಾರೆ ಅನ್ನೋದಕ್ಕೆ ಬಹಳ ಖುಷಿ ಇದೆ. ಎಸ್, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಅವ್ರು ಮತ್ತೆ ಎಜುಕೇಶನ್ ಕಂಟಿನ್ಯೂ ಮಾಡೋದಕ್ಕೆ ಹೋದ್ರು ಅಂತ ಒಂದು ಮೂಮೆಂಟ್. ತುಂಬಾ ಟಫ್ ಅನಿಸ್ತಾ ಇತ್ತು. ಅಲ್ಲಿ ನನಗೆ ಅಲ್ಲಿ ಇರೋಕ್ ಆಗ್ತಿದ್ದಿಲ್ಲ. ಫಸ್ಟ್ ಅಲ್ಲಿಂದ ಹೊರಗಡೆ ಬರ್ಬೇಕಾಗಿತ್ತು. ಅವಾಗ ನಮ್ಮ ಮಂಜುನಾಥ್ ಶೆಟ್ಟಿ ಸರ್ ತುಂಬಾ ಎಜುಕೇಶನ್ ಒಂದು ಸಿಸ್ಟಮ್ಗೆ ಸಾಕಷ್ಟು ಪ್ರಾಯೋರಿಟಿ ಕೊಡ್ತಾ ಇದ್ರು. ಒಂದು ಟೀಮ್ ಅಂತ ಮಾಡ್ಕೊಂಡು ಸಾಕಷ್ಟು ಅದಕ್ಕೆ ಪ್ರಾಯೋರಿಟಿ ಕೊಡ್ತಾ ಇದ್ರು. ನಿಜವಾಗ್ಲೂ ನಾವ್ ಇವತ್ತು ಇಷ್ಟೆಲ್ಲ ಮಾಡ್ತಿದೀವಿ ಅಂತ ಹೇಳಿದ್ರೆ ಅಷ್ಟಮ್ ಕಾರಣ. ಎಸ್, ಒಂದು ಗಾಂಧಿ ಬಜಾರ್ ಒಂದು ಆಫೀಸ್ ಇತ್ತು. ಆಫೀಸಿಗೆ ಕರ್ಸ್ಕೊಂಡ್ಬಿಟ್ಟು ಅಲ್ಲಿ ಒಂದು ಹೋದಾಗ ನಾನು ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ, ಇದು ಕೆಲಸ ಬಿಟ್ಬಿಟ್ಟು ಊರಿಗೆ ಹೋಗ್ಬೇಕು ಅಂತ. ಅವಾಗ ಮತ್ತೆ ಗಣೇಶ್ ಸರ್ ಜೊತೆ ನಾನು ಕುತ್ಕೊಳ್ತೀನಿ. ಗಣೇಶ್ ಸರ್ ಜೊತೆ ಕುತ್ಕೊಂಡು ಒಂದು ಡಿಸ್ಕಷನ್ ಆಗುತ್ತೆ. ಎಸ್ ಸರ್, ನಾನು ಇಲ್ಲಿ ಇರೋದಿಲ್ಲ ಸರ್, ಇಲ್ಲಿ ಮಾಡಕ್ ಆಗೋದಿಲ್ಲ. ಮೋದಿಕೇರ್ ನನಗೆ ಅರ್ಥ ಆಗಿದೆ, ಮೋದಿಕೇರಲ್ಲಿ ಬೆಳಿಬೇಕಂತಿದ್ದೀನಿ. ಎಸ್, ನಾನು ಊರಿಗೆ ಹೋಗೋದೇ ಸಹಿ ಅಂತ. ಎಸ್, ಊರಿಗೆ ಹೋದ್ವಿ. ಊರಿಗೆ ಬ್ಯಾಗ್ ತಗೊಂಡೋದೆ. ಫಸ್ಟ್ ಊರಲ್ಲಿ ಅಗ್ರದಳಿಗೆ ಬರ್ತೀನಿ, ಮತ್ತೆ ಮಾವನ್ ಮನೆಗೆ. ಎಸ್, ಸಿಚುವೇಶನ್ ಹೆಂಗಿತ್ತು ಅಂತ ಹೇಳಿದ್ರೆ, ಎಸ್ ಇವರು ಎಷ್ಟೇ ರಿಲೇಷನ್ ಆಗ್ಲಿ ಎಷ್ಟು ದಿನ ಅಂತ ನೋಡ್ಕೊಳ್ತಾರೆ. ಬಂದ್ಬಿಟ್ಟಿದೀನಿ, ಸ್ಟಾರ್ಟ್ ಮಾಡ್ತಿದ್ದೀನಿ ಬಿಸ್ನೆಸ್. ವೀರೇಶ್ ಸ್ಟಾರ್ಟ್ ಮಾಡಿದ್ರು, ಕಾಲೇಜ್ ಹೋಗ್ತಿದ್ರು. ಸಿಚುವೇಶನ್ ಪ್ರೆಸೆಂಟೇಶನ್ ಮಾಡ್ತಿದ್ವಿ, 1-to-1 ಮಾಡ್ತಿದ್ವಿ, ಚೆನ್ನಾಗಿರ್ಲಿ ಎಲ್ಲದು. ಎಸ್, ಒಂದ್ ಸ್ವಲ್ಪ ಟೀಮ್ ಬರ್ತಾ ಇತ್ತು. ಅವಾಗ ಬೆಂಗಳೂರಿಂದ ಗಣೇಶ್ ಜಾವಡೇಕರ್ ಸರ್ ಬಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದ್ರು. ಬಂದ್ಬಿಟ್ಟು ಫೀಲ್ಡ್ ವರ್ಕ್ ಮಾಡಿ ಕೊಡೋದು, ವರ್ಕ್ ಮಾಡಿ ಕೊಡ್ತಾ ಇದ್ರು. ಹೋಮ್ ಮೀಟಿಂಗ್ ಇನ್ನು ನಾವೇನು ಪರಿವರ್ತನೆ ಸ್ಟಾರ್ಟ್ ಮಾಡಿದ್ದಿಲ್ಲ, ಆ ತರದಿಲ್ಲ. BOMಗಳೆಲ್ಲ ಸರ್ ಡಿಸೈಡ್ ಮಾಡಿದ್ವಿ. ಈ ತರ ಬೆಂಗಳೂರು ಪ್ರತಿ ಸರಿ ನಾನು ಇಲ್ಲಿದ್ದಾಗ್ಲೂ ಕೂಡ ಅಷ್ಟೇ, ಫಸ್ಟ್ ಕಮಿಟ್ಮೆಂಟ್ ಏನಂತ ಹೇಳಿದ್ರೆ, ತಿಂಗಳಲ್ಲಿ ನೀವು ಬಿಲೀವ್ ಮಾಡ್ತಿರಲ್ಲ, ತಿಂಗಳಲ್ಲಿ 2-3 ಸತಿ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ವಿ. ತಿಂಗಳಲ್ಲಿ 2-3 ಸತಿ. ಚೆಕ್ ಎಷ್ಟು ಅಂತ ಹೇಳಿದ್ರೆ ನಮ್ಗೆ 1000-1200 ರೂಪಾಯಿ ಬರೀ ಹೋಗ್ ಬರೋದಕ್ಕೆ ಆಗ್ತಿದ್ದಿಲ್ಲ. ಆದ್ರೆ ವಿಷನ್ ಇತ್ತು. ಎಸ್, ಏನಾದ್ರು ಮಾಡ್ಬೇಕಂತ ಮೋದಿಕೇರ್ನ ಆಟಿಗೆ ತಗೊಂಡಿದ್ವಿ. ಆಟಿಂದ ಮಾಡ್ತಿದ್ವಿ. ಏನೇ ಸಿಚುವೇಶನ್ ಇರ್ಲಿ ಎಸ್ ಮಾಡ್ಬೇಕು ಅನ್ನೋದು ಒಂದು ಡಿಸೈಡ್ ಆಗ್ಬಿಟ್ಟಿತ್ತು ಅಂತ ಸಿಚುವೇಶನ್ ಸ್ನೇಹಿತರೆ. ಎಸ್, ಟ್ರೈನಿಂಗ್ ಮೀಟಿಂಗ್ಗಳು. ಎಸ್, ಪ್ರತಿ ಸರಿ ಅಂಬೇಡ್ಕರ್ ಭವನ್ ಹೋದಾಗ, ಟೌನ್ ಅಲ್ಲಿ ಹೋದಾಗ ಎಲ್ಲ ಲೀಡರ್ಗಳು, ನೀವು ಬೆಂಗಳೂರು ಲೀಡರ್ಸ್ ಸ್ಪೆಷಲಿ ಏನಂತ ಹೇಳಿದ್ರೆ ಅರುಣ್ ಸರ್, ಮತ್ತೆ ಆರ್ ಚಂದ್ರಶೇಖರ್ ಸರ್. ಎಸ್, ನಿಜವಾಗ್ಲೂ ಫೈರ್. ಅವ್ರದ್ದೆಲ್ಲ ಮಾತುಗಳು ಕೇಳಿದ್ರೆ ಇವತ್ತೇನೆಲ್ಲ ದಿಲ್ಸೆ ಪ್ರೋಗ್ರಾಮ್ ಸಾಕಷ್ಟು ಜನ ಮಾತಾಡಿದ್ದಾರೆ. ಓಕೆ, ತುಂಬಾ ಜನ ಲೀಡರ್ಸ್ ಅವ್ರ ಟೆಸ್ಟಿಮನಿಗಳೆಲ್ಲ ಕೇಳಿದಾಗ ಎಸ್ ಮತ್ತೆ ಜೋಶ್ ತಗೊಳ್ತಿದ್ವಿ, ಬರ್ತಾ ಇದ್ವಿ. ಒಂದ್ ಸಿಚುವೇಶನ್ ಹಿಡಿಯುತ್ತೆ. ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸರ್. ನಾವು ಫಸ್ಟ್ ತುಂಬಾ ಎಕ್ಸ್ಪೆಕ್ಟೇಷನ್ ಇರ್ತದೆ. ಕೇಳಿಸ್ತಾ ಇದೆ ಸರ್? ಎಸ್, ಒಂದ್ ಸಿಚುವೇಶನ್ ನಡೀತದೆ ನನಗೆ. ಏನಂತ ಹೇಳಿದ್ರೆ, ನಮ್ಮ ರಿಲೇಷನ್ ಅವ್ರ ಮನೆಗೆ ಹೋಗಿ ಅವ್ರಿಗೆ ಹೇಳಿದ್ರೆ ಇದೆಲ್ಲ ತಗೊಳ್ತಾರೆ, ಇದೆಲ್ಲ ಚೆನ್ನಾಗತ್ತೆ ಅಂತ ಹೇಳ್ಬಿಟ್ಟು 7 ಕಿಲೋಮೀಟರ್, ನಾನು ಇರೋ ಪ್ಲೇಸ್ 7 ಕಿಲೋಮೀಟರ್ ನಿಲ್ಕೊಂಡು ಹೋಗ್ತೀನಿ. ಎಲ್ಲ ಕೂರ್ಸ್ಕೊಂಡು ಡೆಮೋ ಎಲ್ಲ ಮಾಡ್ತೀನಿ. ಡೆಮೋ ಅಂದ್ರೆ ನಮಗೆ ಅವಾಗ, ಇವಾಗ ನೋಡಿ ಎಲ್ಲ ಡೆಮೋಗಳಿದೆ, ಅವಾಗೆಲ್ಲ ಡೆಮೋ ಇಲ್ಲ. ಡೆಮೋ ಅಂತ ಹೇಳಿದ್ರೆ ನಾನ್ ನೋಡಿದ್ದು ಒಂದೇ ಸಿಲ್ವರ್ ಡಿಪ್ಪು, ಇನ್ನೊಂದು ಆಕ್ಟಿವಿಟಿ ಡೆಮೋ. ಈಗ ಒಂದು ಪೇಸ್ಟ್ ಡೆಮೋ ಬಂದಾಗ್ಲೂ ಕೂಡ ನಾವು ಎಷ್ಟು ಸೆಲೆಬ್ರೇಟ್ ಮಾಡಿದ್ವಿ ನಾವೆಲ್ಲರೂ ಅಂತ ಹೇಳಿದ್ರೆ, ಅಬ್ಬಾ ನಮ್ಗೊಂದು ಸಿಕ್ತು ಅಸ್ತ್ರ ಅಂತ. ಒಂದು ಪೇಸ್ಟ್ ಡೆಮೋ, ಒಂದು ಸ್ಟೆರಿಕ್ಲಿನ್ ಡೆಮೋ ಸುರೇಖಾ ಮೇಡಮ್ ಒಂದ್ಸತಿ ತೋರಿಸಿದಾಗ ಸೆಲೆಬ್ರೇಟ್ ಮಾಡಿದೀವಿ ಆ ವಿಷಯಗಳು ಬಂದಾಗ. ಎಸ್, ನಮಗೆ ಇನ್ಮೇಲೆ ಮೋದಿಕೇರ್ ರಾಕ್ ಅಂತ ಬಿಟ್ಟು ನಾವು ಕುಣಿದಾಡ್ಬಿಟ್ಟಿದೀವಿ ರೂಮ್ ಅಲ್ಲಿ. ಒಂದು ಪೇಸ್ಟ್ ಡೆಮೋ ನೋಡಿದಾಗ ಅದು ನಿಜವಾಗ್ಲೂ ಸಖತ್ತು ಒಂದು ಎಕ್ಸೈಟ್ಮೆಂಟ್. ಎಸ್ ಸ್ನೇಹಿತರೆ, ಅಲ್ಲಿ ಎಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಡೆಮೋ ಮಾಡ್ತಾ ಇರ್ತೀನಿ. ಅಲ್ಲಿ ನಮ್ ರಿಲೇಷನ್ ಒಬ್ರು ಬಂದ್ಬಿಟ್ಟು
ಅವ್ರು ಡಿಪ್ಲೊಮಾ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿರ್ತಾರೆ, ಒಂದು 4-5 ತಿಂಗಳು ಕೆಲಸ ಮುಗಿಸ್ಕೊಂಡು ಬಂದಿರ್ತಾರೆ ರಜಕ್ಕೆ. ಡೆಮೋ ಮಾಡ್ತಿದೀನಿ ಬಂದ್ಬಿಟ್ಟು ಫುಲ್ಲಿ ರ್ಯಾಶ್ ಆಗ್ಬಿಟ್ಟು, ಏನು ಬಂದ್ಬಿಟ್ಟು ನಮ್ಗೆಲ್ಲ ಮೋಸ ಮಾಡ್ತಿದ್ದೀರಾ, ಸೋಪು ಶಾಂಪು ಪೇಸ್ಟ್ ಅಂತ್ಕೊಂಡ್ಬಿಟ್ಟು ಎಷ್ಟು ನಿಮ್ ಪೇಸ್ಟ್ ಅವಾಗೆಲ್ಲ 120 ರೂಪಾಯಿ ಇತ್ತು, 120 ರೂಪಾಯಿ ಅಂದೆ, 40 ರೂಪಾಯಿ ಪೇಸ್ಟ್ ಬಂದ್ಬಿಟ್ಟು 120 ರೂಪಾಯಿ ಮಾರ್ತಿದ್ಯಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇಷ್ಟೆಲ್ಲಾ ಮಾಡೋದಾದ್ರೆ ನೀನ್ ಮನೆಗ್ ಬರ್ಬೇಡ, ನಮ್ ಮನೆ ಬಿಟ್ಟು ಹೋಗು ಫಸ್ಟ್ ಅಂತ ಹೇಳ್ಬಿಟ್ಟು. ಬಾ ಹೆಂಗಾಗ್ಬಿಡ್ತು ಅಂದ್ರೆ ತಡ್ಕೊಳಕ್ ಆಗಿಲ್ಲ ನನಗೆ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಟ್ಟೆ. ಅಲ್ಲಿ ಒಂದು ಡ್ಯಾಮ್ ಇದೆ, ತಡ್ಸ ಅಂತ ಒಂದು, ಅಲ್ಲಿ ಡ್ಯಾಮ್ ಬರುತ್ತೆ. ಕಂಪ್ಲೀಟ್ ಒಂದು 2-3 ಗಂಟೆ ಹತ್ತಿದಿರಿ. ಕಂಪ್ಲೀಟ್ ಹತ್ತು ಒಂದು ಡಿಸಿಷನ್ ಬಂದಿದ್ದು, ಮಾಡಿದ್ರೆ ಇಲ್ಲ ಬಿಡಬೇಕು, ಇಲ್ಲ ಮಾಡಬೇಕು, ಎರಡು. ಏನ್ ಮಾಡ್ಲಿ, ಬಿಟ್ರೆ ಏಡಿ ಆಗ್ಬಿಡ್ತೀನಿ, ಮಾಡಿದ್ರೆ ಎಸ್ ಮಾಡಿ ತೋರಿಸ್ಬೇಕಲ್ಲ, ಯಾಕೆ ಇಷ್ಟೊಂದು ಪ್ರೂವ್ ಆಗಿದೆ, ಎಸ್ ಮಾಡೇ ಬಿಡೋಣ ಅಂತ ಬಿಟ್ಟು ಆ ಡಿಸಿಷನ್ ನಿಜವಾಗ್ಲೂ ಟ್ರಾನ್ಸ್ಫರ್ಮೇಶನ್ ಆಗುತ್ತೆ. ಕಂಪ್ಲೀಟ್ ಸಿಸ್ಟಮ್ಗೆ ಅಪ್ಲೈನ್ಗೆ ನಾವು ಸರೆಂಡರ್ ಆಗ್ತೀವಿ. ಜರ್ನಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಎಸ್, ಮನೆಯಲ್ಲಿ ಕೆಲವೊಂದು ಟೈಮಲ್ಲಿ ಏನಂತ ಹೇಳಿದ್ರೆ 12:30 1 ಗಂಟೆ ಎಲ್ಲ ಆಗ್ತಾ ಇರ್ತದೆ ವರ್ಕ್ ಅಲ್ಲಿ. ಹೊರಗಡೆ ಹೋದಾಗ ಬೈಕ್ ಕೂಡ ಇದ್ದಿಲ್ಲ ನಾನು ಸ್ಟಾರ್ಟ್ ಮಾಡಿದಾಗ. ಆತರ ಸಿಚುವೇಶನ್, ಆತರ ಇದ್ದಾಗ ಎಸ್ ಏನಾದ್ರೂ ಆಗ್ಲಿ ಮಾಡೇಬೇಕು ಅಂತಂದಾಗ ಮನೇಲೂ ಕೂಡ ಕೆಲವೊಂದ್ ಟೈಮ್ ಹೆಂಗಾಗ್ತಿತ್ತು ಅಂದ್ರೆ, ರಾತ್ರಿ 12 ಗಂಟೆಗೆ ಮನೆಗೆ ಹೋದಾಗ 1 ದಿನ 2 ದಿನ ಚೆನ್ನಾಗಿ, 3 ದಿನ ಬಹಳ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಅಲ್ಲಿ ರೆಸ್ಪಾನ್ಸ್ ಚೆನ್ನಾಗಿರ್ತಿದ್ರು, ಅಂದ್ರೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಏನಾದ್ರು ಯಾರಿಗಾದ್ರೂ ಆತರ ಇರ್ತದೆ. ಅದಕ್ಕೆ ಡಿಸೈಡ್ ಮಾಡಿದೆ ಶಿವಮೊಗ್ಗದಲ್ಲಿ ರೂಮ್ ಮಾಡ್ಬೇಕಂತ. ಅಪ್ಲೈನ್ ಹತ್ರ ಮಾತಾಡಿದೆ, ಎಸ್ ನಾನು ರೂಮ್ ಮಾಡ್ತೀನಿ ಅಂತ ಬಿಟ್ಟು. ಎಸ್, ನನಗೆ ಫೀಲ್ಡ್ ವರ್ಕ್ ಮಾಡೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ, ಶಿವಮೊಗ್ಗದಲ್ಲಿ ರೂಮ್ ಮಾಡೋಣ. 1400 ರೂಪಾಯಿ ಬಾಡಿಗೆ. ಅವಾಗ ಈ ತರ ರೂಮ್ ಮಾಡ್ಬೇಕು ಅಂದಾಗ ಗಣೇಶ್ ದೇವಡಿಗೆ ಸರ್, ಎಸ್ ಸರ್, ಅವ್ರು ಬರ್ತಾ ಇದ್ರು ಬೆಂಗಳೂರಿಂದ, ಬಂದ್ ನಮಗೆ ಸಪೋರ್ಟ್ ಮಾಡ್ತಾ ಇದ್ರು. ನಾನು ಎಸ್ ಶೇರ್ ಆಗ್ತೀನಿ, ಬರ್ತಿರ್ತಿಲ್ಲ ಹೆಂಗಿದ್ರು ನಾನು ಶೇರ್ ಆಗ್ತೀನಿ ಅಂತ. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಓಕೆ, ಗಣೇಶ್ ಸರ್ ನಾವು ಸೇರಿ ಒಂದ್ ರೂಮ್ ಮಾಡಿದ್ವಿ. ಅದಕ್ಕೆ ಮತ್ತೆ ಇನ್ನೊಬ್ಬ ವ್ಯಕ್ತಿ ಆಡ್ ಆದ್ರು. ನಿಜವಾಗ್ಲೂ ಗ್ರೇಟ್, ಸಂತೋಷ ಇದೆ ಸರ್. ಹೆಂಗಿತ್ತು ಅಂತ ಹೇಳಿದ್ರೆ, ನನ್ನ ಲೈಫಲ್ಲಿ ಅಣ್ಣ ತಮ್ಮ ಯಾರು ಇಲ್ಲ. ಆದ್ರೆ ಸಿಚುವೇಶನ್ ಹೆಂಗಾಯ್ತು ಅಂತ ಹೇಳಿದ್ರೆ, ಎಸ್ ಒಂದ್ ಬೆಸ್ಟ್ ರಿಲೇಷನ್ ಸಿಕ್ರು, ಅಣ್ಣ ತಮ್ಮ ನನಗೆ ಸಿಕ್ರು ಅಂತ. ಆತರ 4-5 ವರ್ಷ ಒಡನಾಟ ತುಂಬಾ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್ ಅಂಡ್ ಸಂತೋಷ್ ಸರ್. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಎಸ್, ಹೀಗೆ ವರ್ಕ್ ಮಾಡ್ತಾ ಬಿಸ್ನೆಸ್ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾ ಹೋಯ್ತು. ಓಕೆ, ವೀರೇಶ್ ತುಂಬಾ ಸ್ಪೀಡ್ ಆಗಿ ಬೆಳೀತಾ ಇದ್ರು. ನಮ್ಮ ಫಸ್ಟ್ ಫಾರಿನ್ ಟ್ರಿಪ್ ಹೋಗಿ ಬಂದಾಗ ಅದು ಕೂಡ ತುಂಬಾ ಮೆಮೊರೇಬಲ್. ತುಂಬಾ ಲೀಡರ್ಸ್ ಶೇರ್ ಮಾಡಿದ್ದಾರೆ. ಇವಾಗೆಲ್ಲ ಎಸ್ ಸರ್, ಒಂದ್ ಗ್ಲಾಸ್ ನೀರ್ ಕುಡ್ಕೊಂಬಿಡಿ. ಎಸ್ ಸರ್, ಎಸ್ ಸರ್, ಕೇಳ್ತಾ ಇದೆ ಸರ್. ಎಸ್, ತುಂಬಾ ಜನ ಥ್ಯಾಂಕ್ ಯು. ತುಂಬಾ ಜನ ಲೀಡರ್ಸ್ ಈಗ ಶೇರ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಅವಾಗ 3 to 21, 4 to 24 ಈ ತರದಿತ್ತು. ಪ್ರತಿ ತಿಂಗಳು ಅಕ್ಯುಮುಲೇಟ್ ಇದ್ದಿಲ್ಲ, 0 ಆಗ್ತಿತ್ತು. 2,40,000 BV ಕೊಡ್ಬೇಕಿತ್ತು. ಅದನ್ನ 6 ತಿಂಗಳು 2,40,000 6 ತಿಂಗಳು ಕಂಟಿನ್ಯೂ ಮೇಂಟೈನ್ ಮಾಡಿದ್ರೆ ಟ್ರಿಪ್ ಅಂತ ಬಿಟ್ಟು, ಫಾರಿನ್ ಟ್ರಿಪ್ ಅಂತ ಬಿಟ್ಟು, ಅದು ಸ್ಟಾರ್ ಡೈರೆಕ್ಟ್ ಅಂತ ಬಿಟ್ಟು. ಎಂತ ಟಫ್ ಅಂತ ಹೇಳಿದ್ರೆ, ಹೆಂಗಿತ್ತು ಅಂತ ಹೇಳಿದ್ರೆ, ಪ್ರತಿ ತಿಂಗಳು ಅಲ್ಲಿಗೆ ಹೋಗ್ತಿದ್ವಿ, ಮತ್ತೆ ಇಳಿತಾ ಇತ್ತು. ಆತರ ಬಿಲ್ಲಿಂಗ್ ಮಾಡೋದಕ್ಕೆ ಇಲ್ಲೆಲ್ಲ ಇದ್ದಿಲ್ಲ. ಒಂದೊಂದ್ಸತಿ ಗಣೇಶ್ ದೇವಡಿಗೆ ಸರ್ ತಂದು ಕೊಡ್ತಾ ಇದ್ರು. ಆಮೇಲೆ ಬರ್ತಾ ರಾಣೆಬೆನ್ನೂರಲ್ಲಿ MSc ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು, ನಿಜವಾಗ್ಲೂ ಆ ಒಂದು ಸಿಚುವೇಶನ್ ಹೆಂಗೆ ಅಂತ ಹೇಳಿದ್ರೆ, ರಾಣೆಬೆನ್ನೂರಲ್ಲಿ ಹೇಗಿತ್ತು, ಗೆಲ್ಲೇ ಬೇಕಾಗಿತ್ತಲ್ಲ. ಹಾಗಾಗಿ ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಎಲ್ಲರ ಹತ್ರ ನಾವು ಡೌನ್ ಲೈನ್ ನ ರಾಣೆಬೆನ್ನೂರಿಗೆ ಕರ್ಕೊಂಡು ಹೋಗಕ್ಕಾಗಲ್ಲ. 100-120 130 ಕಿಲೋಮೀಟರ್ ದೂರದಲ್ಲಿ ಇದ್ದಾಗ ನಾವು ಎಲ್ಲರನ್ನ ಕರ್ಕೊಂಡು ಹೋಗಿ ಬಿಲ್ ಮಾಡ್ಸಕ್ ಆಗ್ತಾ ಇರಲ್ಲ. ಇವತ್ತು ನೀವೆಲ್ಲ ತುಂಬಾ ಲಕ್ಕಿ. ಯಾಕೆಂತ ಹೇಳಿದ್ರೆ 3 ಕಿಲೋಮೀಟರ್ಗೆ ಒಂದು DP ಬಂದಿದೆ ಸರ್.
ಆಗಿರೋದ್ರಿಂದ ಆ ಸಿಚುವೇಶನ್ ಹೇಗಿತ್ತು ಅಂತ ಹೇಳಿದ್ರೆ ಎಲ್ಲರೂ ಹಣ ಕಲೆಕ್ಟ್ ಮಾಡ್ತಾ ಇದ್ವಿ. ಡೌನ್ ಲೈನ್ ಮನೆಗೆ ಹೋಗಿ, ಯಾಕೆಂದ್ರೆ ಬೆಸ್ಟ್ ರಿಸಲ್ಟ್ ಕೊಡ್ಬೇಕು, ಮೋದಿಕೇರಲ್ಲಿ ದೊಡ್ಡದಾಗಿ ಕಟ್ಟಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತಲ್ಲ. ಆ ಮೂಮೆಂಟ್ ಅಲ್ಲಿ ಈ ತರ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದು, 1 ಲಕ್ಷ ಆಯ್ತು ಅಂದ್ರೆ ತಗೊಂಡು ಹೋಗುದು, ಬಿಲ್ ಮಾಡೋದು, ನೈಟ್ ಇಡೀ ಬಿಲ್ ಮಾಡಿಸ್ಕೊಳ್ಳೋದು. ಅಲ್ಲಿ ತುಂಬಾ ನಮಗೆ ಸಪೋರ್ಟ್ ಮಾಡಿದಂತ ಲೀಡರ್ಸ್ಗಳು, ರವಿ ಕುಲಕರ್ಣಿ ಸರ್, ಥ್ಯಾಂಕ್ ಯು ಸೋ ಮಚ್, ಮುರುಗೇಶ್ ಸರ್, ಮಂಜಣ್ಣ, ಓಕೆ, ಹೇಮಂತ್ ರೆಡ್ಡಿ, ಈ ತರ ಸಾಕಷ್ಟು ಜನ ಲೀಡರ್ಸ್ ಅಲ್ಲಿ ನಮಗೆ ಮೋಟಿವೇಟ್ ಮಾಡ್ತಿದ್ರು. ಅಲ್ಲಿಗೆ ಹೋದಾಗ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ರಲ್ಲ ಅಂತ ಬಿಟ್ಟು ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಕೂಡ ತುಂಬಾ ಪ್ರೋತ್ಸಾಹ ಮಾಡಿದವರು ರಶ್ಮಿ ಮೇಡಮ್ ಇರ್ಬೋದು. ನಮಗೊಂಥರ ಬಿಲ್ಲಿಂಗ್ ಹೋಗಿದೀವಿ ಅಂತ ಹೇಳಿದ್ರೆ ಮತ್ತೆ ಏನೋ ಒಂದು ಮೋಟಿವೇಶನ್ ತಗೊಂಡ್ ಬರೋದು, ಆ ತರ ಸಿಚುವೇಶನ್ ಇತ್ತು. ಹೆಂಗೆಲ್ಲ ಆಗ್ತಿತ್ತು ಅಂತ ಹೇಳಿದ್ರೆ ಒಂದೊಂದು ಲಕ್ಷದ ಪ್ರಾಡಕ್ಟ್ ಲಕ್ಷ ತಗೊಂಡೋಗಿ ಬಿಲ್ ಮಾಡ್ತೀವಿ, ಎಲ್ಲ ಡೌನ್ ಲೈನ್ಸ್ ಕಲೆಕ್ಟ್ ಮಾಡಿ ಬಿಲ್ ಮಾಡ್ತಿದ್ವಲ್ಲ, ಲೇಟ್ ಆಗ್ಬಿಡ್ತಿತ್ತು. 9 ಮಂತ್ ಎಂಡ್ ಅಲ್ಲೇ ಕೆಲವೊಂದು ಟೈಮ್ ಅಲ್ಲೆಲ್ಲ ಲೇಟ್ ಆಗ್ಬಿಡ್ತಿತ್ತು. ರಾಣೆಬೆನ್ನೂರಿಂದ ದಾವಣಗೆರೆ ಬಂದು, ದಾವಣಗೆರೆಯಿಂದ ಚನ್ನಗಿರಿ ಬರ್ಬೇಕು, ಚನ್ನಗಿರಿಯಿಂದ ಬಂದು ಈ ಕಡೆ ಬರುವಂತದ್ದು, ಈ ತರದ್ದೆಲ್ಲ ಸಿಚುವೇಶನ್ ಹಿಂಗಿತ್ತು. 10 ಗಂಟೆಗೆ ಬಸ್ ಲಾಸ್ಟ್ ಆಗ್ಬಿಡ್ತಿತ್ತು ದಾವಣಗೆರೆಯಲ್ಲಿ. ಎಷ್ಟೋ ಟೈಮಲ್ಲಿ ನಾನು ವೀರೇಶ್ ಎಲ್ಲ ಹೆಂಗಾಗಿದೆ ಅಂತ ಹೇಳಿದ್ರೆ ಬಸ್ ಅಲ್ಲೇ ಇಲ್ಲಿಂದ ರಾಣೆಬೆನ್ನೂರಿಂದ KSRTC ಸಿಕ್ತಿತ್ತು, ಹೋಗ್ತಿದ್ವಿ, ಬಸ್ ನಿಲ್ಸ್ತಿದ್ದಿಲ್ಲ. ಯಾಕಂದ್ರೆ 3-4 ಬಸ್ ಇರ್ತಿತ್ತು, 3-4 ಬಾಕ್ಸ್ ಇರ್ತಿತ್ತು, ಬಸ್ ಸ್ಟಾಪ್ ಕೊಡ್ತಾ ಇದ್ದಿಲ್ಲ. ಹೆಂಗೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಂಡು ಹೋಗ್ತಿದ್ವಿ. ಅಲ್ಲಿ ಬಸ್ ಮಿಸ್ ಹೆಂಗಾಗ್ತಿತ್ತು ಅಂದ್ರೆ ಲಾಸ್ಟ್ ಬಸ್ ಎಲ್ಲ ನಿಂತ್ಕೊಂಡಿರ್ತಾವಲ್ಲ, ಬಸ್ಸಿಗೆ ನೆಕ್ಸ್ಟ್ ಬಸ್ ಬೆಳಿಗ್ಗೆ 5:15 ಹೊರಡೋ ಬಸ್ಸಿಗೆ ಎಲ್ಲ ತುಂಬ್ಕೊಳ್ಳೋದು, ಎಲ್ಲ ತುಂಬಿಕೊಂಡು ಮಲಗೋದು. ಹೆಂಗಾಗ್ಬಿಡ್ತು ಅಂದ್ರೆ ಮೈ ತುಂಬಾ ಸೊಳ್ಳೆಗಳು ಕಚ್ಚೋದು. ಬೆಳಿಗ್ಗೆ ಮಲಗಕ್ಕಂತೂ ಆಗ್ತಿದ್ದಿಲ್ಲ, ಬೆಳಿಗ್ಗೆ ಎದ್ದು ಹೋಗ್ಬಿಟ್ಟು ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ, ಯಾಕೆ ಇಷ್ಟು ಆಗ್ತದೆ ಅಂತ ಹೇಳಿದ್ರೆ ಅನ್ಸುತ್ತೆ ಅವಾಗಿನ ದಿನಗಳು ನೆನ್ಸ್ಕೊಂಡ್ರೆ ಒಂದ್ ಸ್ವಲ್ಪ ನಮ್ಗೆ ಅನ್ಸುತ್ತೆ. ಈಗ ಕೆಲವೊಬ್ರಿಗೆ ಏನಂತ ಹೇಳಿದ್ರೆ 3 ಕಿಲೋಮೀಟರ್ DP ಬರೋದೇ ಕಷ್ಟ ಆಗಿದೆ. ಕೆಲವೊಬ್ರಿಗೆ DP ಬಂದು ಬಿಲ್ ಮಾಡೋದು ಅದೇ ಕೆಲವೊಬ್ರಿಗೆ ದೊಡ್ಡದಾಗ್ಬಿಟ್ಟಿದೆ ಇವಾಗ. ಆ ತರ ಸರ್ವಿಸ್ ನಾವು ಕೊಡ್ತಾ ಇದ್ವಿ. ನಿಜವಾಗ್ಲೂ ಗ್ರೇಟ್. ಆ ಮೂಮೆಂಟ್ ಅಲ್ಲಿ ನಮ್ ಜೊತೆಗೆಲ್ಲ ಸಾಕಷ್ಟು ಸಾಥ್ ಕೊಟ್ಟಂತ ಲೀಡರ್ಸ್ಗಳು, ನಾಗಣ್ಣ ಇದ್ರು, ಓಕೆ, ರಂಗನಾಥ್, ಗಿರೀಶ್, ಈ ತರ ಸಾಕಷ್ಟು ಜನ ಲೀಡರ್ಸ್ಗಳು ನಮಗೆ ಸಾಕಷ್ಟು ಸಾಥ್ ಕೊಡ್ತಾ ಇದ್ದಂತ ಲೀಡರ್ಸ್ಗಳು. ಅದ್ಭುತವಾಗಿತ್ತು ಸ್ನೇಹಿತರೆ. ಆ ಒಂದು ಸಿಚುವೇಶನ್ ಈಗ ನೆನ್ಸ್ಕೊಂಡ್ರೆ ನಾವ ಅನ್ಸುತ್ತೆ ಒಂಥರ ಸೇಲ್ಸ್ ಮನ್ಸ್ ಕೆಲಸ ಮಾಡ್ತಿದ್ವಿ. ಎಲ್ಲರೂ ನಮ್ಮೂರಲ್ಲಿ ಕೆಲವೊಬ್ರೆಲ್ಲ ಹೋಗ್ಬೇಕಾದ್ರೆ ಅಯ್ಯೋ ಪಾಪ ಅಂತೀರಿ, ಯಾಕಂತ ಹೇಳಿದ್ರೆ ಅಷ್ಟು ಬಡವಾಗ್ಬಿಟ್ಟಿದ್ವಿ. ಯಾಕಂದ್ರೆ ದುಡ್ಡು ಇರ್ತಿದ್ದಿಲ್ಲ, ಸಿಚುವೇಶನ್ಸ್ ತುಂಬಾ ಟಫ್. ಓಕೆ, ಓವರ್ ಆಲ್ ಆ ತರ ಇದ್ದಿದ್ದು. ಯಾವತ್ತೂ ಕೂಡ ಒಂದೇನಂತ ಹೇಳಿದ್ರೆ ಟ್ರೈನಿಂಗ್ ಮೀಟಿಂಗ್ ಎಲ್ಲ ಮಿಸ್ ಮಾಡ್ಕೊಂಡಿಲ್ಲ. ಟ್ರೈನಿಂಗು, ಮೀಟಿಂಗು ಈ ತರ ಯಾವ್ದು ಕೂಡ ಆ ಮೂಮೆಂಟ್ ಅಲ್ಲಿ ಬಿಸ್ನೆಸ್ ಅಪ್ ಅಂಡ್ ಡೌನ್ ಆಗ್ತಾ ಇತ್ತು, ಮಾಡ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಸಕ್ಸಸ್ ಸ್ಟೋರಿ ಇಲ್ಲ. ಈಗ ಏನಂತ ಹೇಳಿದ್ರೆ ನಿಮಗೆ ಗಲ್ಲಿ ಸಕ್ಸಸ್ ಸ್ಟೋರಿ ಇದೆ. ಒಂದೊಂದು ಊರಲ್ಲಿ, ಈಗ ನಮ್ಮ ಅಗ್ರದಳ್ಳಿಯಲ್ಲೇ ಈಗ 5 ಕಾರ್ ಬಂದಿದೆ, 5-6 ಕಾರ್ ಬಂದಿದೆ. ಓಕೆ, 10 ಕಿಲೋಮೀಟರ್ ಸರಣಿಗಳು ನೋಡಿದ್ರೆ ನಿಮ್ಗೆ ಒಂದು 10-15 ಕಾರ್ಗಳು ಸಿಗುತ್ತೆ. ಅವಾಗ ಕಾರ್ ತಗೊಂಡಿರೋ ಒಬ್ರೆ ಏನಂತ ಹೇಳಿದ್ರೆ ಆರ್ ಚಂದ್ರಶೇಖರ್ ಸರ್, ನೆಕ್ಸ್ಟ್ ರಾಜು ಸರ್, ವಿಜಯ್ ಸರ್, ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಲಕ್ಷ ಬಿಡಿ, ಅದು ಮಾತೇ ಇಲ್ಲ. ಆ ತರದ್ದು ಸಿಚುವೇಶನ್ ಆ ತರದಿತ್ತು. ಪ್ರತಿಯೊಂದು ಟ್ರೈನಿಂಗ್ ಮೀಟಿಂಗ್ ಅಂತ ಹೇಳಿದ್ರೆ ಟೀಮ್ ನ ಕರ್ಕೊಂಡು ಹೋಗ್ತಾ ಇದ್ವಿ. ನೈಟ್ ಜರ್ನಿ, ಟ್ರೈನರ್ ಜರ್ನಿ. ಟ್ರೈನ್ ಸಿಚುವೇಶನ್ ಹೆಂಗಿತ್ತು ಅಂತ ಹೇಳಿದ್ರೆ ಫಸ್ಟ್ ಕ್ಲಾಸ್ ಒಂದು ತಾಳಕ್ ಆಗ್ತಿದ್ದಿಲ್ಲ. 49 ರೂಪಾಯಿ. ಇಲ್ಲಿ ಶಿವಮೊಗ್ಗ ಹೋದ್ರೆ 10 ರೂಪಾಯಿನೂ ಕೂಡ ಯೋಚನೆ ಮಾಡ್ತಿದ್ವಿ. ಆ ತರ ಸಿಚುವೇಶನ್ ಇತ್ತು. ಶಿವಮೊಗ್ಗ ಹೋದ್ರೆ ಒಂದು 40 ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಹೊಳಲ್ಕೆರೆಯಿಂದ ಹೋಗ್ತಿದ್ವಿ ನಾವು ಎಲ್ಲಾನು ಕರ್ಕೊಂಡು. ಅಲ್ಲೇ ಫ್ರೆಶ್ ಅಪ್ ಆಗೋದು, ಬಸ್ ಸ್ಟಾಂಡ್ ಅಲ್ಲೇ ಎಲ್ಲಿ ಏನು ಮೆಜೆಸ್ಟಿಕ್ ಅಲ್ಲೇ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಫ್ರೆಶ್ ಅಪ್ ಆಗೋದು, ಟ್ರೈನಿಂಗ್ ಅಟೆಂಡ್ ಆಗೋದು, ಮತ್ತೆ ರೆಸ್ಟೇ ಇಲ್ಲ. ಅದರಿಂದ ನೆಕ್ಸ್ಟ್ ಏನಂತ ಹೇಳಿದ್ರೆ ವರ್ಕ್ ಮಾಡ್ಬೇಕಿತ್ತು. ಆ ತರ ಸಿಚುವೇಶನ್ ಇತ್ತು ಸ್ನೇಹಿತರೆ. ಗ್ರೇಟ್ ಎಕ್ಸ್ಪೀರಿಯನ್ಸ್ ಅದೆಲ್ಲದು ಕೂಡ. ಅಷ್ಟೆಲ್ಲ ಮಾಡ್ತಾ ಮ್ಯಾಕ್ಸಿಮೈಸರ್ ಪ್ಲಾನ್ ಬಂತು. ಪ್ಲಾನ್ ಅಲ್ಲಿ ಸಾಕಷ್ಟು ವೇರಿಯೇಷನ್ ಆಯ್ತು. ಓಕೆ, ಒಂಥರ ಅದೊಂದೇ ಸಾಕಷ್ಟು ಎಕ್ಸ್ಪೀರಿಯನ್ಸ್. ಟೀಮ್ ಬರ್ತಾ ಇತ್ತು, ಹೋಗ್ತಾ ಇತ್ತು, ಈ ತರದ್ದು ಸಿಚುವೇಶನ್. 2015 ನಮ್ಮೆಲ್ಲರೂ ಕೂಡ ಒಂದು ಅಷ್ಟು ವರ್ಷದ ಜರ್ನಿಗೆ, ಅಷ್ಟು ವರ್ಷದ ಎಫರ್ಟ್ಗೆ ನಿಜವಾಗ್ಲೂ ಒಂದು ಫಲ. 2015ರಲ್ಲಿ ಮತ್ತೆ ಕಮ್ ಬ್ಯಾಕ್ ನಮ್ಮ ಗಾಡ್ ಫಾದರ್ ಸಮೀರ್ ಮೋದಿ ಸರ್ ಬಂದಿದ್ದು. ಗ್ರೇಟ್ ಮೂಮೆಂಟ್. ಅಲ್ಲಿ ಸಾಕಷ್ಟು ಜನ ಶೇರ್ ಮಾಡಿದ್ದಾರೆ. ಅವರು ಬಂದಾಗ ಒಂದು ಸ್ಟಾರ್ ಹೋಟ್ಲಲ್ಲಿ ಭೇಟಿ ಆಗಿದ್ದು, ಅವ್ರ ಭರವಸೆಗಳು, ಅವ್ರ ಮಾತುಗಳು,
ಹನುಮಂತಪ್ಪ ಹೊಸಳ್ಳಿ ಅವರ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಲ್ರೆಡಿ ಸಾಕಷ್ಟು ಜನ ಶೇರ್ ಮಾಡಿದ್ದಾರೆ ದಿಲ್ಸೆ ಪ್ರೋಗ್ರಾಮ್. ಎಸ್, ಒಂದು ಮೋದಿ ಕೇರ್ ಅಲ್ಲಿ ನಾವು ಗೆಲ್ಬೇಕು, ಮೋದಿ ಕೇರ್ ಬೆಳೆಸ್ಬೇಕು, ಮೋದಿ ಕೇರ್ ಸಕ್ಸಸ್, ಇದೊಂದೇ, ಮತ್ತೆ ನಮಗೆ ಬೇರೆ ಯೋಚನೆನೇ ಇಲ್ಲ. ಯೋಚನೆಗಳನ್ನ ಇಟ್ಕೊಳ್ತಿದ್ದಿಲ್ಲ ಸ್ನೇಹಿತರೆ. ಮೋದಿ ಕೇರ್ ಅಲ್ಲಿ ಇರ್ಬೇಕು, ಮೋದಿ ಕೇರ್ ಗೆಲ್ಬೇಕು ಅಷ್ಟೇ ಇರುವಂತದ್ದು. ಎಸ್, ಮಾಡ್ತಾ 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 ಎಸ್ 15 ಆದಾಗ ನಮ್ ಇನ್ಕಮ್ ರೈಸ್ ಆಗ್ತಾ ಬಂತು. ಒಂದ್ ಸ್ವಲ್ಪ ಫೈನಾನ್ಷಿಯಲಿ ಚೆನ್ನಾಗಾದ್ವಿ. ಒಂದ್ ರೂಮ್ ಅಲ್ಲಿಂದ ಒಂದು ಸಿಂಗಲ್ ಬೆಡ್ರೂಮ್ ಮನೆಗೆ ಬಂದ್ವಿ. ಎಸ್, ತುಂಬಾ ಚೆನ್ನಾಗಿರ್ತಿತ್ತು. ವೀರೇಶ್ ಗೆಸ್ಟ್ ಆಗಿ ಬರ್ತಿದ್ರು, ನಾವು ಸಂತೋಷರು ಎಷ್ಟು ಎಂಜಾಯ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಸಖತ್ತಾಗಿರ್ತಿತ್ತು. ನಾವೇ ಅಡಿಗೆ ಮಾಡ್ಕೊಳ್ಳೋದು, ಅದೆಲ್ಲ ಸಾಕಷ್ಟು ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್ ಅಂಡ್ ಸಂತು ಸರ್. ತುಂಬಾ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್. ಎಸ್ ಸ್ನೇಹಿತರೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಎಸ್, ಒಂದು 2016 ನಾನು ಫಸ್ಟ್ ಕಾರ್ ತಗೊಂಡಿದ್ದು. ನನ್ನ ತಂಡದಲ್ಲಿ ವೀರೇಶ್ ಕಾರ್ ತಗೊಂಡಿದ್ರು. ಎಸ್, ಅಲ್ಲಿಂದ ತುಂಬಾ ಚೆನ್ನಾಗಿ ಬಿಸ್ನೆಸ್ ಟೇಕಪ್ ತೊಗೊಳಕ್ ಸ್ಟಾರ್ಟ್ ಆಯ್ತು. ಒಂದ್ಸತಿ ನಾವೇನು 1 ಲಕ್ಷ ಇನ್ಕಮ್ ಬಂದಿವಿ. ನಮ್ ಚಂದ್ರು ಸರ್ ಯಾವಾಗ್ಲೂ ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಮದ್ವೆ ಆಗ್ಬೇಕು ಅಂದ್ರೆ ಓಕೆ 1 ಲಕ್ಷ ಇನ್ಕಮ್ ಇರ್ಬೇಕು, ಕಾರ್ ಇರ್ಬೇಕು, ಹಂಗಾದ್ರೆ ಮದ್ವೆ ಅಂತ. ಈ ತರದ್ದು ಮಾತುಗಳು ಇಷ್ಟ ಆದ್ರೆ 1 ಲಕ್ಷ ಇನ್ಕಮ್ ತಗೋಬೇಕು, ಕಾರ್ ತಗೊಂಡ್ಮೇಲೆ ಮದ್ವೆ ಅನ್ನೋದು ಆ ತರದ್ದು ಇತ್ತು ನಮ್ಗೆ. ಎಸ್, ಅದಾಗೆ ಈಗ ಚಂದ್ರು ಸರ್ ಹೇಳ್ದಾಗೆ ಟ್ರೈನಿಂಗ್ ಅಲ್ಲಿ ಏನ್ ಹೇಳ್ತಿದ್ರು ಅದೇ ತರನೇ 1 ಲಕ್ಷ ಇನ್ಕಮ್ ಆಗಿತ್ತು, ಕಾರ್ ತಗೊಂಡ್ವಿ. ಓಕೆ, ಅದಾದ್ಮೇಲೆ ಕೂಡ ನನ್ನ ಲೈಫ್ ಅಲ್ಲಿ ಓಕೆ ಒಂಟಿ ಇದ್ದು ಬಾಳಲ್ಲಿ ಜಂಟಿ ಆಗಿದ್ದು ಉಷಾ ಅವರು. ಎಸ್, ಉಷಾ ಬರ್ತಾರೆ 2017ರಲ್ಲಿ ಮಾರ್ಚ್ ಅಲ್ಲಿ ನಮ್ಮ ಮದುವೆ ಆಗುತ್ತೆ. ಎಸ್, ಆ ಒಂದು 2017ರಲ್ಲಿ ಇನ್ನೊಂದು ಗ್ರೇಟ್ ಮೂಮೆಂಟ್ ಏನಂತ ಹೇಳಿದ್ರೆ, ಒಂದು ಗ್ರೇಟ್ ನಮ್ಮ ಲೈಫ್ ಅಲ್ಲಿ ಒಂದು ಮರೆಯಲಾಗದಂತ ಒಂದು ಕ್ಷಣ ಏನಂತ ಹೇಳಿದ್ರೆ, ಎಸ್, ನಿಜವಾಗ್ಲೂ ಲೈಫ್ ಅಲ್ಲಿ ಮರೆಯಕ್ಕಾಗಲ್ಲ. ಎಷ್ಟು ಡ್ರೀಮ್ ನಾವು ಇಟ್ಕೊಂತ ಇದ್ವಿ. ಎಸ್, ದೊಡ್ಡ ದೊಡ್ಡ ಈವೆಂಟ್ ನಾವೇನಂತ ಹೇಳಿದ್ರೆ ಸಾಕಷ್ಟು ಕುವೆಂಪು ಏನಂತ ಹೇಳಿದ್ರೆ ಕೋರ್ಮಂಗ್ಲಿ ಇಂಡೋರ್ ಸ್ಟೇಡಿಯಂ ಅಲ್ಲಿ ನಾವು ಲಾಸ್ಟ್ ಪ್ರೋಗ್ರಾಮ್ ಗಳನ್ನ ಅಟೆಂಡ್ ಆದಾಗ ಮೈಂಡ್ ಸೆಟ್ ಮಾಡ್ತಿದ್ವಿ. ಎಸ್, ನಮ್ಮ ಏರಿಯಾದಲ್ಲಿ ಈ ತರ ಆಗ್ಬೇಕು ಅಂತ. ರವಿ ಕುಲಕರ್ಣಿ ಸರ್ದು 2011ರಲ್ಲಿ ಅವ್ರದ್ದು ಡೈಮಂಡ್ ಎಕ್ಸ್ಪ್ಲೋಷನ್ ಆದಾಗ ಅಲ್ಲಿ ಒಂದು ದೊಡ್ಡ ಕ್ರೌಡ್ ಇತ್ತು. ಎಸ್, ಈ ತರ ಆಗ್ಬೇಕು ಅಂತ ಬಿಟ್ಟು ಮೈಂಡ್ ಸೆಟ್ ಮಾಡ್ತಿದ್ವಿ. ನಮ್ಮ ಅಪ್ಲೈನ್ ಅಷ್ಟೇ ನಮ್ಗೆ ಉರ್ದುಂಬಿಸ್ತಾ ಇದ್ರು. ಒಂದು ಗ್ರೇಟ್ ಟೀಮ್ ವರ್ಕ್, ಮಂಜುನಾಥ್ ಶೆಟ್ಟಿ ಸರ್, ಗಣೇಶ್ ಜವಡಿ ಸರ್, ಅವ್ರನ್ನೆಲ್ಲ ನಾವೇನಂತ ಹೇಳಿದ್ರೆ ಸಿನ್ಸಿಯರ್ ಆಗಿ ಫಾಲೋ ಮಾಡ್ತಿದ್ವಿ. ಎಸ್, 2017 ಒಂದು ನಿಜವಾಗ್ಲೂ ಲೈಫ್ ಅಲ್ಲಿ ಮರೆಯಕ್ಕಾಗಲ್ಲ ಆ ಒಂದು ಕ್ಷಣ. ನೋಡಿ, ಅನ್ಕೊಂಡಿದ್ದು ಹಾಗೆ ಆಗತ್ತೆ. ಒಂದು ಮೈಂಡ್ ಸೆಟ್ ಸಾಕಷ್ಟು ಪವರ್ ಇದೆ ಅನ್ನೋದಕ್ಕೆ ಇದು ಒಂದಿನ ಬಂತು. ಏನಂತ ಹೇಳಿದ್ರೆ ಸಮೀರ್ ಮೋದಿ ಸರ್ ಶಿವಮೊಗ್ಗ ಬಂದಿದಂತ ದಿನ. ನಿಜವಾಗ್ಲೂ ಅದ್ಭುತ. ಸಮೀರ್ ಮೋದಿ ಸರ್ ಬರ್ತಾ ಇರುವಂತದ್ದು ಒಂದು ಪ್ರೋಗ್ರಾಮ್ ಎಷ್ಟು ಅದ್ರ ಚೆನ್ನಾಗಿ ಅದನ್ನ ಪ್ರಿಪರೇಷನ್ಸ್ ಆಗಿದ್ದು. ಟೋಟಲ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಟೀಮ್ ಬಂದಿತ್ತು. ಟಾಪ್ ಲೀಡರ್ಸ್ ಕರ್ನಾಟಕ ಎಲ್ಲಾ ಕಡೆಯಿಂದನೂ ಬಂದಿದ್ರು. ಸಮೀರ್ ಮೋದಿ ಸರ್ ಬಂದಿದ್ದಂತ ಒಂದು ಕ್ಷಣ ನಿಜವಾಗ್ಲೂ ಲೈಫ್ ಅಲ್ಲಿ ಮರೆಯಕ್ಕಾಗಲ್ಲ. ಹೆಲಿಕಾಪ್ಟರ್ ಅಲ್ಲಿ ಓಕೆ ಬಂದು ನಮ್ಮ ಒಂದು ಬಸ್ ಸ್ಟಾಂಡ್ ಹತ್ರ ಒಂದು ಹೆಲಿಪ್ಯಾಡ್ ಅಲ್ಲಿ ಇಳಿತಾರೆ. ಅದ್ಭುತ. ಅದನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದು ನಮ್ಮ ಲೀಡರ್ಸ್ ಎಲ್ಲ. ಅದ್ಭುತವಾಗಿತ್ತು ಸ್ನೇಹಿತರೆ. ಎಸ್, ಅಲ್ಲಿಂದ ಸಮೀರ್ ಮೋದಿ ಸರ್ ಆಡಿ ಕಾರ್, ಅದು ಓಪನ್ ಕಾರು, ಓಕೆ ಓಪನ್ ಆಗತ್ತೆ ಆ ತರ ಕಾರಲ್ಲಿ ಅವ್ರನ್ನ ಅಲ್ಲಿಂದ ಹೆಲಿಪ್ಯಾಡ್ ಇಂದ ಕರ್ಕೊಂಡ್ ಬಂದಿದ್ದು. ಅಲ್ಲಿ 4,500 ಜನಕ್ಕೆ ಪ್ರೋಗ್ರಾಮ್. ಓಕೆ, ಒಂದು ದೊಡ್ಡ ಪ್ರೋಗ್ರಾಮ್ ನಡೀತೆ. 4,500 ಜನ ಒಂದು ಕಾಲದಲ್ಲಿ ಶಿವಮೊಗ್ಗದಲ್ಲಿ ನಾವು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಒಂದು 30 ಜನ ಸೇರ್ಸೋದ್ ಕಷ್ಟ ಆಗುತ್ತೆ. ಓಕೆ, ಆತರ ಕಷ್ಟ ಸಿಚುವೇಶನ್, ಆತರ ಒದ್ದಾಡ್ತಿದ್ವಿ. MSc ಓಪನಿಂಗ್ ಆಗುತ್ತೆ ಅವಾಗ 1,000 ಜನಕ್ಕೆ ಮಾಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಒಂದು ಗ್ರೇಟ್ ಮೂಮೆಂಟ್. ಎಸ್, ಸಮೀರ್ ಮೋದಿ ಸರ್ ಬಂದಿದ್ದು 4,500 ಜನ ಕರ್ನಾಟಕ ಎಲ್ಲಾ ಲೀಡರ್ಸ್ ಕೂಡ ಬಂದಿದ್ದಂಥದ್ದು. 24 ಜನಕ್ಕೆ ಓಕೆ ಅವರ ಕೀ ಆನರಿಂಗ್ ಮಾಡಿದಂತ ದಿನ. ಅದ್ರಲ್ಲಿ ನಂದು ಒಂದು ಕಾರು, ನಮ್ಮ ತಂಡದಲ್ಲೂ ಸಾಕಷ್ಟು ಜನ ಇತ್ತು. ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಆ ಒಂದು ಸ್ಟೇಜಿಗೆ ಹೆಂಗ ರೆಡಿ ಮಾಡಿದ್ರು ಅಂತ ಹೇಳಿದ್ರೆ, ಆ ಸ್ಟೇಜಿಗೆ ಸಮೀರ್ ಮೋದಿ ಸರ್ ಆಡಿ ಕಾರ್, ಓಪನ್ ಆಡಿ ಕಾರ್ ಅಲ್ಲಿ ಓಕೆ ಅಲ್ಲಿ ಎಂಟ್ರಿ ಕೊಟ್ಟಿದ್ದು. ಅದ್ಭುತವಾದ ಒಂದು ಕ್ಷಣ ಅದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್ ಸ್ನೇಹಿತರೆ, ಅಲ್ಲಿಂದ ಇನ್ನೊಂದು ದೊಡ್ಡ ರೆವಲ್ಯೂಷನ್. ಓಕೆ, ಅಲ್ಲಿಂದ ಹಿಂತಿರುಗಿ ನೋಡ್ಲೇ ಇಲ್ಲ. ಓಕೆ, ಸಾಕಷ್ಟು ಸ್ಟೆಪ್ಗಳನ್ನ ತಗೊಳ್ತಾ ಒಂದು ಮಿರಾಕಲ್ ಆಗ್ತಾ ಬಂದಿದೆ. ಎಸ್,
ಇವತ್ತು ನಾವು ಆ ಮೂಮೆಂಟ್ ಅಲ್ಲಿ ನಾವು ಮದುವೆ ಆಗಿದ್ದ ಒಂದು 20 ದಿನಕ್ಕೆ ಆ ಪ್ರೋಗ್ರಾಮ್ ಆಗುತ್ತೆ. ಓಕೆ, ಮದುವೆ ಆದ್ಮೇಲೆ ಉಷಾ ಅವರಿಗೆ ಏನ್ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರ ಎಕ್ಸ್ಪೀರಿಯನ್ಸ್ ನ ಕೇಳೋಣ. ಓವರ್ ಟು ಉಷಾ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹೆಸರು ಉಷಾ. ಥ್ಯಾಂಕ್ ಯು ಮಂಜುನಾಥ್ ಸರ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ತುಂಬಾ ಖುಷಿ ಆಗ್ತಿದೆ ಮೋದಿಕೆರಲ್ಲಿ ಇದ್ದೀನಿ ಅಂತ ಹೇಳ್ಕೊಳೋದಕ್ಕೆ. ಯಾಕೆಂದ್ರೆ ನನಗೆ ಬಿಫೋರ್ ಮ್ಯಾರೇಜ್ ಮೋದಿಕೆರಲ್ಲಿ ಗೊತ್ತಿತ್ತು, ಅಂದ್ರೆ ಪ್ರಾಡಕ್ಟ್ ಬೇಸಿಸ್, ಬರೀ ಪ್ರಾಡಕ್ಟ್ ಕೊಡೋದು, ಮನೆ ಪ್ರಾಡಕ್ಟ್ ಕೊಡೋದು ಆ ತರ ಅಂತ ಅನ್ಕೊಂಡಿದ್ದೆ. ಅಂದ್ರೆ ಇಲ್ಲಿ ಸಿಗೋ ನಾಲೆಡ್ಜ್ ಅದು ಎಲ್ಲ ಏನು ಗೊತ್ತಿರ್ಲಿಲ್ಲ. ಆಫ್ಟರ್ ಮ್ಯಾರೇಜ್ ಮದ್ವೆ ಫಿಕ್ಸ್ ಆದ್ಮೇಲೆ ಹೀಗೆ ಮಾತಾಡ್ತಾ ಒಂದ್ಸಲ, ಅಂದ್ರೆ ಇದು ಪ್ರಾಡಕ್ಟ್ ಬೇಸಿಸ್ ಬಿಸ್ನೆಸ್ ಆಗಿರೋದ್ರಿಂದ ಯಾವ ರೀತಿ ಏನು ಅಂದ್ರೆ ನನಗೆ ಮುಂಚೆ ಗೊತ್ತಿರ್ಲಿಲ್ಲ. ಅಕಸ್ಮಾತ್ ಈ ಪ್ರಾಡಕ್ಟ್ ಕೊಡ್ಲಿಲ್ಲ, ತಗೊಂಡ್ಲಿಲ್ಲ ಅಂದ್ರೆ ಏನ್ ಕತೆ, ಹೆಂಗೆ ಮುಂದೆ ಲೈಫು ಏನು ಅಂತ ಆ ತರ ಯೋಚನೆ ಮಾಡ್ತಾ ಇದ್ದೆ. ಅವಾಗ ಹೀಗೆ ಮಾತಾಡ್ತಾ ಸರಿ ಒಂದ್ಸಲ ಕೇಳಿದೆ ಬಿಫೋರ್ ಮ್ಯಾರೇಜ್, ಈಗ ಅಕಸ್ಮಾತ್ ನೀವು ಮೋದಿಕೇರ್ ಬಿಟ್ರೆ ನೆಕ್ಸ್ಟ್ ಬೇರೆ ಏನು ಕೆಲಸ ಮಾಡ್ತೀರಾ ಅಂತ. ಅದಕ್ಕೆ ಅವ್ರು ಒಂದ್ ಮಾತು ಹೇಳಿದ್ರು, ನಾನು ಇವತ್ತು ಅದನ್ನ ನೆನ್ಪ್ ಮಾಡ್ಕೊಳ್ತಾ ಇರ್ತೀನಿ ಯಾವಾಗ್ಲೂ. ಏನಂದ್ರೆ, ನನ್ನ ಅಮ್ಮ ಇದ್ದಿದ್ರೆ ನಾನು ಎಷ್ಟು ನನ್ನ ಅಮ್ಮನ್ನ ಲವ್ ಮಾಡ್ತಿದ್ನೋ ಅಷ್ಟೇ ನಾನು ಮೋದಿಕೇರ್ನ ಲವ್ ಮಾಡ್ತೀನಿ. ನಾನು ಮೋದಿಕೇರ್ ಬಿಟ್ರೆ ಬೇರೆ ಏನೂ ಮಾಡೋದಿಲ್ಲ ಅಂತ ಅಂದ್ರು. ನಾನು ಅದ್ರ ನೆಕ್ಸ್ಟ್ ಏನು ಮಾತಾಡ್ಲಿಲ್ಲ. ಅಂದ್ರೆ ಏನು ಅಂತ ಏನು ಗೊತ್ತಿರ್ಲಿಲ್ಲ. ಆಮೇಲೆ ನೆಕ್ಸ್ಟ್ ನನ್ನ ಅದೃಷ್ಟನೋ ನನ್ನ ಭಾಗ್ಯನೋ ಗೊತ್ತಿಲ್ಲ. ನಮ್ ಮದ್ವೆ ಆಗಿ ಜಸ್ಟ್ 1 ಮಂತ್ ಒಳಗೆ ಶಿವಮೊಗ್ಗದಲ್ಲಿ ಒಂದು ದೊಡ್ಡ 4,000 ಜನಗಳಿಗೆ ಒಂದು ದೊಡ್ಡ ಪ್ರೋಗ್ರಾಮ್ ಆಯ್ತು. ಆ ಪ್ರೋಗ್ರಾಮ್ ಅಲ್ಲಿ ಸಮೀರ್ ಸರ್ನ ತುಂಬಾ ಹತ್ರದಿಂದ ನೋಡೋ ಭಾಗ್ಯ, ಮತ್ತೆ ಅವ್ರಿಗೆ ಆರತಿ ಮಾಡೋ ಭಾಗ್ಯ ಸಿಕ್ತು. ಅದು ಯಾವ ಪುಣ್ಯನೋ ನನಗಂತೂ ಗೊತ್ತಿಲ್ಲ. ತುಂಬಾ ಖುಷಿ ಆಯ್ತು. ಅಂದ್ರೆ ಗ್ರೇಟ್ ಲೀಡರ್ಸ್ ಗಳನ್ನೆಲ್ಲ ನೋಡಿ, ಅವಾಗಿನ್ನೂ ಅಷ್ಟು ಎಲ್ಲ ಗೊತ್ತಿರ್ಲಿಲ್ಲ, ಅಂದ್ರೆ ಬಿಸ್ನೆಸ್ ಬಗ್ಗೆ ಏನು ಇದು ಅಂತ. ತುಂಬಾ ಖುಷಿ ಆಯ್ತು ಅಷ್ಟೊಂದ್ ಜನನೆಲ್ಲ ನೋಡಿ. ಆದ್ರೆ ಒಂದು ತಿಳ್ಕೊಂಡಿದ್ದು ಅವತ್ತು ಆ ಪ್ರೋಗ್ರಾಮ್ ಅಲ್ಲಿ ನೋಡಿದ್ದ ಏನಂದ್ರೆ, ಹೊರಗಡೆ ಎಲ್ಲ ಜಾಬ್ ಬಿಸ್ನೆಸ್ ಎಲ್ಲ ಮಾಡ್ತಾರೆ. ಆದ್ರೆ ಒಂದು ಕಂಪ್ನಿ ಓನರ್, ಒಂದು ಕಂಪ್ನಿ ಡೈರೆಕ್ಟರ್ ಆಗ್ಲಿ ಯಾರಾಗ್ಲಿ ಕೆಲವೊಂದು ಮೇನ್ ಪರ್ಸನ್ಸ್ ಅಷ್ಟೇ ಅವ್ರಿಗೆ ಗೊತ್ತಿರ್ತಾರೆ. ಆದ್ರೆ ಅವತ್ತು ಸಮೀರ್ ಮೋದಿ ಸರ್ನ ನೋಡಿ ಒಬ್ಬ ನಾರ್ಮಲ್ ಕನ್ಸಲ್ಟೆಂಟ್ ಕೂಡ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ಎಷ್ಟು ಚೆನ್ನಾಗಿ ಅವರು ರೆಕಗ್ನೈಸ್ ಮಾಡ್ತಾರೆ ಅನ್ನೋದು ನಾನು ನೋಡಿ ತುಂಬಾ ಖುಷಿ ಆಯ್ತು ಅವತ್ತೊಂದ್ ದಿನ. ಅವತ್ತಿನ ದಿನ ನಾನು ಮರೆಯಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಆಮೇಲೆ ನೆಕ್ಸ್ಟ್ ಮ್ಯಾರೇಜ್ ಆದ್ಮೇಲೆ ನನಗೆ ತುಂಬಾ ಇಲ್ಲಿ ಹತ್ರದಲ್ಲಿ ಇದ್ದು, ಅಂದ್ರೆ ನಾನ್ ತುಂಬಾ ಕಲಿಯಕ್ಕೆ ಸಪೋರ್ಟ್ ಮಾಡಿದ್ದು ಗಣೇಶ್ ಸರ್ ಅಂಡ್ ರಚನಾ, ಹಾಗೆ ಸಂತೋಷ್ ಸರ್, ವೀರೇಶ್ ಸರ್, ಹೀಗೆ ಇವರೆಲ್ಲ ನಂಗೆ ತುಂಬಾ ಹತ್ರದಲ್ಲೇ ಇದ್ರು, ತುಂಬಾ ಹತ್ರದಲ್ಲೇ ಸಿಕ್ಕಿದ್ರು. ಅವ್ರನ್ನ ತುಂಬಾ ಕಲ್ತಿದ್ದೀನಿ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಇವತ್ತೇನಾದ್ರೂ ಕಲ್ತಿದ್ದೀನಿ, ಏನಾದ್ರು ಮಾಡ್ತಿದ್ದೀನಿ ಅಂದ್ರೆ ಅವ್ರನ್ನ ಎಲ್ಲಾರನ್ನೂ ನೋಡಿ ತುಂಬಾ ಕಲ್ತಿದ್ದೀನಿ. ಗಣೇಶ್ ಸರ್ ಟ್ರೈನಿಂಗ್ ಅಟೆಂಡ್ ಮಾಡಿ ಅಂದ್ರೆ ತುಂಬಾ ಕಲ್ತಿದ್ದೀನಿ. ಅಂದ್ರೆ ಇವತ್ತು ಮೋದಿಕೇರಲ್ಲಿ ಬರೇ ಬಿಸ್ನೆಸ್ ಮಾಡೋದು, ಬರೀ ಹಣ ಮಾಡೋದು ಅಂತ ಅಷ್ಟೇ ಅಲ್ಲ, ನನಗೆ ತುಂಬಾ ಇಷ್ಟ ಆಗಿದ್ದು ತುಂಬಾ ಏನಪ್ಪಾ ಅಂದ್ರೆ ಇದ್ರಲ್ಲಿ ಸಿಗೋಂತ ಟ್ರೈನಿಂಗ್ಗಳು ಬರೇ ದುಡ್ಡು ಮಾಡಕ್ಕೆ, ಬಿಸ್ನೆಸ್ ಮಾಡಕ್ಕೆ ಅಂತ ಅಷ್ಟೇ ಅಲ್ಲ, ನಮ್ಮ ವೈಯಕ್ತಿಕವಾಗಿ ನಾವು ನಮ್ಮನ್ನ ಯಾವ ರೀತಿ ಚೇಂಜ್ ಮಾಡ್ಕೊಬೇಕು, ನಮ್ಮ ಥಿಂಕಿಂಗ್ ಲೆವೆಲ್ ಯಾವ ರೀತಿ ಇರ್ಬೇಕು ಅನ್ನೋದನ್ನ ತುಂಬಾ ತುಂಬಾ ಕಲ್ತಿದ್ದೀನಿ ಎಲ್ಲಾ ಟ್ರೈನಿಂಗ್ಗಳನ್ನು. ಅದಕ್ಕೋಸ್ಕರನೇ ಎಲ್ಲಾ ಲೀಡರ್ಸ್ ಹೇಳೋದು, ಎಲ್ಲಾ ಟ್ರೈನಿಂಗ್ಗಳನ್ನು ಅಟೆಂಡ್ ಮಾಡ್ಬೇಕು. ನಾವು ವೈಯಕ್ತಿಕವಾಗಿ ಹೇಗಿರ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾರೆ. ಯಾರು ಎಲ್ಲೂ ಏನು ಹೇಳ್ಕೊಡೋದಿಲ್ಲ. ಯಾರಾದ್ರೂ ನೀನ್ ಏನ್ ಕಲ್ತಿದೀಯಾ, ಎಲ್ಲರೂ ಹೋದ್ರೆ ಏನ್ ಜಾಬ್ ಮಾಡಿದ್ಯಾ, ಅಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾರೆ. ಆದ್ರೆ ಈ ಮೋದಿಕೇರಲ್ಲಿ ಏನಪ್ಪಾ ಅಂದ್ರೆ ಇಷ್ಟ ಆಗಿದ್ದು, ಅವಕಾಶನೂ ಕೊಟ್ಟು ಅದಕ್ಕೆ ಬೇಕಾದಂತ ಎಜುಕೇಶನ್ ಕೊಟ್ಟು ರೆಕಗ್ನೇಷನ್ ಮಾಡ್ತಾರಲ್ಲ, ಇದಕ್ಕಿಂತ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಎಲ್ಲೂ ಸಿಗೋದಿಲ್ಲ. ತುಂಬಾ ಖುಷಿ ಆಗುತ್ತೆ, ತುಂಬಾ ಹೆಮ್ಮೆ ಆಗುತ್ತೆ ಮೋದಿಕೇರಲ್ಲಿ ಇದ್ದೀವಿ ಅಂತ ಹೇಳ್ಕೊಳೋದಕ್ಕೆ. ತುಂಬಾ ಸರ್ ಹೇಳ್ದಂಗೆ ನಾವು ನೆಕ್ಸ್ಟ್ ನಾವು ಲೈಫ್ ಇರೋ ತನಕನೂ ನಾವು ಮೋದಿಕೇರ್ನೇ ಮಾಡೋದು. ನೆಕ್ಸ್ಟ್ ನಮ್ಮ ಮಗನೂ ಅದ್ರಲ್ಲೇ ಕಂಟಿನ್ಯೂ ಮಾಡೋದು. ತುಂಬಾ ಖುಷಿ ಆಗ್ತಿದೆ. ಎಲ್ಲಾ ಲೀಡರ್ಸ್ನು ಅದಾದ್ಮೇಲೆ ನೆಕ್ಸ್ಟ್ 1 ಇಯರ್ ಒಳಗೆ ಜೈಪುರ್ ಹೋಗಿದ್ವಿ ವಿತ್ ಫ್ಯಾಮಿಲಿ, ನನ್ನ ಮಗನ್ ಸಮೇತ. ಬೆಂಗಳೂರು ನೋಡೋದಕ್ಕೆ ಫ್ಲೈಟ್ ಎಲ್ಲ ಮೇಲ್ಗಡೆ ಹೋಗೋದ್ ನೋಡ್ತಿದ್ವಿ. ಅವತ್ತು ಫಸ್ಟ್ ಟೈಮ್ ಮೋದಿಕೇರಿಂದ ಫ್ಲೈಟ್ ಅಲ್ಲಿ ಹೋಗಿದ್ದು. ತುಂಬಾ ಎಕ್ಸ್ಪೀರಿಯನ್ಸ್, ಎಲ್ಲ ಗ್ರೇಟ್ ಕರ್ನಾಟಕ ಟಾಪ್ ಲೀಡರ್ ಸುರೇಖಾ ಭಾರ್ಗವ್ ಮೇಡಮ್ ಇಂದ ಹಿಡಿದು ಎಲ್ಲ ರಾಜು ಸರ್, ವಿಜಯ್ ಸರ್, ಅವ್ರ ಫ್ಯಾಮಿಲಿ ಎಲ್ಲ ತುಂಬಾ ಹತ್ರದಿಂದ ನೋಡಿ ಅವತ್ತು ಸಖತ್ ಎಂಜಾಯ್ ಮಾಡಿದೀವಿ. ಎಲ್ಲ ಲೈಫಲ್ಲಿ ಏನೇನ್ ಬೇಕೋ, ಒಂದು ವೈಯಕ್ತಿಕವಾದ ಚೇಂಜಸ್ ಇಂದ ಹಿಡಿದು ನಾವು ಖುಷಿಯಾಗಿರೋದಕ್ಕೆ ಎಲ್ಲ ಏನೇನ್ ಬೇಕೋ ಎಲ್ಲದೂ ಮೋದಿಕೇರಲ್ಲಿ ಸಿಗುತ್ತೆ. ತುಂಬಾ ಇವಾಗಂತೂ ತುಂಬಾ ಲೈಫ್ ನ ಸಕ್ಸಸ್ಫುಲ್ ಆಗಿ ಲೀಡ್ ಮಾಡ್ತಿದೀವಿ ತುಂಬಾ ಖುಷಿಯಿಂದ. ಎಲ್ಲದಕ್ಕೂ ಮೋದಿಕೇರ್ ಕಾರಣ.
ಹಾಗೆ ಎಲ್ಲ ನಮಗೆ ಏನಾದ್ರು ಪ್ರಾಬ್ಲಮ್ ಇದ್ರು ಎಲ್ಲ ಸಹಾಯ ಮಾಡ್ತಿರೋ ಎಲ್ಲ ಮ್ಯಾನೇಜ್ಮೆಂಟ್ ಟೀಮ್ಗೂ ಹಾಗೂ ಗಾಡ್ ಫಾದರ್ ಸಮೀರ್ ಮೋದಿ ಸರ್ಗೂ ಎಲ್ಲ ನನ್ನ ಟಾಪ್ ಅಪ್ಲೈನ್ಸ್ ಗಣೇಶ್ ಸರ್, ದಿನೇಶ್ ಸರ್, ಸುಬ್ರಹ್ಮಣ್ಯ ಸರ್, ಮಂಜುನಾಥ್ ಶೆಟ್ಟಿ ಸರ್, ರಾಜು ಸರ್, ವಿಜಯ್ ಸರ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ವೀರೇಶ್ ಸರ್, ಪೂಜಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಎಲ್ಲ ನನ್ನ ಡೌನ್ಲೈನ್ಸ್ಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಇದೊಂದೆರಡು ಮಾತು ಅದೇ ಒಂದು ಸರ್ದು ಸಮೀರ್ ಮೋದಿ ಸರ್ದು ವಿಷನ್ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಇದು ಒಂದು ಫ್ಯಾಮಿಲಿ ಬಿಸ್ನೆಸ್ ಅಂತ ಮಾಡಿದ್ದು ತುಂಬಾ ಖುಷಿ ಆಗ್ತಿದೆ. ಯಾಕೆಂದ್ರೆ ಫ್ಯಾಮಿಲಿ ಬಿಸ್ನೆಸ್ ಅಂತ ಮಾಡಿದ್ರೆ ಅವ್ರ ಒಳಗಡೆನೂ ಎಷ್ಟು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಬೇರೆ ಏನು ಕಿರಿಕಿರಿನೂ ಇರೋದಿಲ್ಲ. ಎಲ್ಲ ಫ್ಯಾಮಿಲಿ ಒಟ್ಟಾಗಿ ಮಾಡೋದ್ರಿಂದ ಅವ್ರ ಬೆಳವಣಿಗೆನೂ ಚೆನ್ನಾಗಾಗುತ್ತೆ. ಅದೊಂದು ತುಂಬಾ ಎಷ್ಟು ದೊಡ್ಡ ವಿಷನ್ ಇಟ್ಕೊಂಡು ಅವರು ಎಲ್ಲ ಪ್ಲಾನ್ ಮಾಡಿದ್ದಾರೆ ಅನ್ನೋ ತುಂಬಾ ಖುಷಿ ಆಗುತ್ತೆ. ಸಮೀರ್ ಮೋದಿ ಸರ್ಗೆ ಎಷ್ಟು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಉಷಾ. ಎಸ್ ಸ್ನೇಹಿತರೆ, ಈ ತರ ಜರ್ನಿ ತುಂಬಾ ಖುಷಿಯಾಗೋ ವಿಚಾರ. ಇನ್ನೊಂದು ಸಿಚುವೇಶನ್ಸ್ ಇದೆ, ಏನಂತ ಹೇಳಿದ್ರೆ ಬೇಸಿಕ್ ಲೆವೆಲ್ ಅಲ್ಲಿ ನಾವು ಬಿಸ್ನೆಸ್ 2009-10 ನಾವು ಬಿಸ್ನೆಸ್ ಮಾಡ್ಬೇಕಾದ್ರೆ ಹೇಗಿರ್ತಿತ್ತು ಅಂತ ಹೇಳಿದ್ರೆ, ಯಾರಾದ್ರೂ ಅವಾಗ ಒಂದು ಕವರ್ ಬರ್ತಿತ್ತು, ಕವರ್ ಕೊಡ್ತಾ ಇದ್ರು ಫ್ರೀ ಆಗಿ. ಆ ಕವರ್ ಒಂದ್ಸತಿ ಹೆಂಗಾಯ್ತು ಅಂತ ಹೇಳಿದ್ರೆ, ಚನ್ನಗಿರಿಯಲ್ಲಿ ಒಬ್ರು ಬೈಕ್ ಅಲ್ಲಿ ಹೋಗ್ತಾ ಇದಾರೆ, ಕವರ್ ಇಟ್ಕೊಂಡಿದ್ದಾರೆ. ನಮ್ಗೆ ಎಷ್ಟು ಖುಷಿ ಅಂತ ಹೇಳಿದ್ರೆ, ಕವರ್ ಮೋದಿ ಕೇರ್ ಕವರ್ ಇಲ್ಲಿ ಬಂದಿದೆ ಅಂತ ಬಿಟ್ಟು, ಮೋದಿ ಕೇರ್ ಕವರ್ ಬಂದಿದೆ ಅಂತ ಬಿಟ್ಟು ನಾನು ವೀರೇಶ್ ಬೈಕ್ ತಗೊಂಡ್ ಫಾಲೋ ಮಾಡ್ಕೊಂಡು ಹೋಗಿ ಎಲ್ಲಿ ಸಿಕ್ತು, ಎಲ್ಲಿಂದ ತಂದ್ರಿ, ಆ ತರ ನಾವು ತಗೊಂಡಿದ್ದಂತ ದಿನಗಳು. ಅವಾಗೆಲ್ಲ ಏನಂತ ಹೇಳಿದ್ರೆ 96-98ರಲ್ಲಿ ಕಿಟ್ ಅಂತ ಬರ್ತಿತ್ತು, ಅಂದ್ರೆ ಒಂದು ಸೂಟ್ ಕೇಸ್ ಅಂತ. ಆ ಸೂಟ್ ಕೇಸ್ ಮೋದಿಗೆ ನನ್ಗೆ ಗೊತ್ತು ಸೂಟ್ ಕೇಸ್ ಅಂತ, ಯಾವ್ದು ಸೂಟ್ ಕೇಸ್ ಅಂತ ಆ ತರದ್ದು ಸರ್ಚ್ ಮಾಡೋದು, ಆ ತರ ಕ್ಯೂರಿಯಾಸಿಟಿ. ಆ ದಿನಗಳು ನಿಜವಾಗ್ಲೂ ಗ್ರೇಟ್ ಎಕ್ಸ್ಪೀರಿಯನ್ಸ್. ತುಂಬಾ ಖುಷಿ ಆಗಿದೆ. ಆತರ ಇವೆಲ್ಲ ಏನಂತ ಹೇಳಿದ್ರೆ ತುಂಬಾ ಹಾರ್ಟ್ ಇಂದ ಮಾಡ್ತಿದ್ವಿ. ಇವತ್ತು ಇಷ್ಟೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಅದನ್ನ ನಾವು ಆರ್ಟ್ ಅಲ್ಲಿ ತಗೊಂಡಿದ್ದು. ದಯವಿಟ್ಟು ನಾನು ಹೇಳೋದಂತ ಹೇಳಿದ್ರೆ ಮೋದಿ ಕೇರ್ನ ಆರ್ಟ್ ಇಂದ ಮಾಡಿ. ಓಕೆ, ಇನ್ನೊಬ್ಬರ ಸಮಸ್ಯೆಗೆ ನಾನು ಪರಿಹಾರ ಕೊಡ್ತೀನಿ ಅಂತ ನಿಂತ್ಕೊಳ್ಳಿ. ಖಂಡಿತ ಒಂದು ಗ್ರೇಟೆಸ್ಟ್ ಒಂದು ಸಿಸ್ಟಮ್ ಅಲ್ಲಿ ಇದೀವಿ ನೋಡಿ. ಈಗ ನೋಡ್ತಾ ಇದ್ರೆ ಅಟಿಟ್ ಬಂಧನ್, ಇದೆಲ್ಲ ಈ ತರ ವರ್ಡ್ಗಳು ಎಲ್ಲೂ ಸಿಗಕ್ ಚಾನ್ಸ್ ಇಲ್ಲ ಸ್ನೇಹಿತರೆ. ಆತರ ಒಂದು ಗ್ರೇಟ್ ಒಂದು ಸಿಸ್ಟಮ್ ಒಳಗಡೆ ನಾವಿದ್ದೀವಿ. ಓಕೆ, ನಿಜವಾಗ್ಲೂ ನಾವು ಎಷ್ಟೋ ಜನ್ಮದ ಪುಣ್ಯ, ಓಕೆ, ಪುಣ್ಯದ ಫಲ ಇವತ್ತು ಇಂತ ಒಂದು ಗ್ರೇಟ್ ಅವಕಾಶದಲ್ಲಿ ಇರೋದಕ್ಕೆ. ಓಕೆ, ನಾವು ಯಾವತ್ತೂ ಕೂಡ ಆಭಾರಿಯಾಗಿರ್ತೀವಿ ಸ್ನೇಹಿತರೆ. ಎಸ್, ನಾನು ಫಸ್ಟ್ ಶೇರ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಎಮೋಷನಲ್ ಆದೆ, ವಾಯ್ಸ್ ಕೂಡ ಚೇಂಜ್ ಆಯ್ತು. ಎಸ್, ಅದೆಲ್ಲ ಹೋಗ್ಬಿಟ್ರೆ ನಾನು ಸ್ವಲ್ಪ ಎಮೋಷನಲ್. ಯಾವಾಗ್ಲೂ ಹೇಳ್ತಿರ್ತಾರೆ ನಮ್ಮ ಅಪ್ಪನೇನು ಕೂಡ. ಎಸ್, ಹೇಗಿತ್ತು ಅಂತ ಹೇಳಿದ್ರೆ, ಯಾರು ಇಲ್ಲ ಅಂತ ಒಂದು ಇದ್ದಂತ ಕೊರಗು ಮೋದಿ ಕೇರ್ ಬಂದ್ಮೇಲೆ ಅದು ಹೋಗ್ಬಿಟ್ಟಿದೆ. ಇಂತ ಒಂದು ದೊಡ್ಡ ಫ್ಯಾಮಿಲಿ, ಮೋದಿ ಕೇರ್ ಫ್ಯಾಮಿಲಿ ನನಗೆ ಸಿಕ್ಕಿದೆ. ಇದಕ್ಕಿಂತ ಬೇರೆ ಮತ್ತೇನಿದೆ? ನಿಜವಾಗ್ಲೂ ಸ್ನೇಹಿತರೆ, ನಾನು ಮದ್ವೆ ಆದಾಗ ಒಂದು ಸ್ಟೋರಿ ಹೇಳಲೇಬೇಕು. ಕ್ಯಾಮ್ರಾಮನ್ ಅವ್ರು ಹೇಳ್ತಾ ಇದ್ರು, ಎಷ್ಟು ಜನ ಬಂದಿದ್ರು ಅದಕ್ಕೆ. ನಮ್ಮ ಡೌನ್ ಲೈನ್ಸ್, ಓಕೆ, ಮೋದಿ ಕೇರ್ ಅಪ್ಲೇನು, ಡೌನ್ ಲೈನ್ಸ್, ಮೋದಿ ಕೇರ್ ಕ್ಲಾಸ್ ಎಲ್ಲಾರು ಕೂಡ ಬಂದಿದ್ರು ಆ ಒಂದು ಪ್ರೋಗ್ರಾಮ್ಗೆ. ರಾಜು ಸರ್, ವಿಜಯ್ ಸರ್ 2 ಟೈಮ್, ಮಂಜುನಾಥ್ ಶೆಟ್ಟಿ ಸರ್ ಬೆಳಿಗ್ಗೆ ರಿಸೆಪ್ಷನ್, ಬೆಳಿಗ್ಗೆ ಆತರ ಎಷ್ಟು ನಮ್ದು ಅನ್ನೋದು ಇತ್ತು. ಅವಾಗ ಅವ್ರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, 2 ವಿಷಯದಲ್ಲಿ ಜನಗಳು ನಾವು ಕರೆದಲ್ಲೇ ಬರೋದು, ಆ ತರದ್ದು ಈ ಸಿಚುವೇಶನ್ ಆಗೋದು. ಒಂದು ನಾವು ಸತ್ತಾಗ, ಇನ್ನೊಂದು ನಮ್ಮ ಮದ್ವೆ ಅಂದಾಗ ನಾವು ಏನಾದ್ರು ಮಾಡಿದ್ರೆ ಮಾತ್ರ ಹಂಗ್ ಬರ್ತಾರೆ. ನಿಜವಾಗ್ಲೂ ಆ ವರ್ಡ್ ನನಗೂ ಕೂಡ ಏನೋ ಗೊತ್ತಿಲ್ಲ, ನಾವೇನ್ ಮಾಡಿದೀವಿ ಗೊತ್ತಿಲ್ಲ. ಆದ್ರೆ ಅವು ಏನ್ ಹಿಂಗೆ ಹೇಳ್ಬಿಟ್ರಲ್ಲ ಅಂತ ಆ ಕ್ಯಾಮ್ರಾಮನ್ ಮಾತಾಡಿದ್ದು ವಿಷಯ ನಾನು ಶೇರ್ ಮಾಡ್ತಾ ಇರೋದು. ನೋಡಿ, ಇಷ್ಟು ಯಾರು ಇಲ್ಲ ಅಂತಿದ್ದನ್ನ ಇವತ್ತು ಮೋದಿ ಕೇರ್ ಇಷ್ಟು ದೊಡ್ಡ ಫ್ಯಾಮಿಲಿ ಕೊಟ್ಟಿದ್ಯಲ್ಲ, ಇದಕ್ಕಿಂತ ಮತ್ತೆ ಬೇರೇನು ಹೇಳೋದಿಕ್ ಆಗಲ್ಲ ಸ್ನೇಹಿತರೆ. ಇದೆಲ್ಲ ಎಲ್ಲೂ ಎಷ್ಟು ದುಡ್ಡು ಕೊಡ್ತೀವಿ ಅಂದ್ರೂ ಸಿಗಲ್ಲ. ಈ ಪ್ರೀತಿ, ವಿಶ್ವಾಸ, ಈ ಬಾಂಧವ್ಯ ಎಲ್ಲದೂ ಕೂಡ ಅಷ್ಟು ಚೆನ್ನಾಗಿ ಮೋದಿ ಕೇರ್ ಇವತ್ತು ನಮ್ಮನ್ನ ಇಷ್ಟೆಲ್ಲ ಮಾಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಯಾರೆಲ್ಲ ಇದುವರೆಗೂ ನನ್ನ ಬೆಳವಣಿಗೆಗೆ, ನನ್ನ ಸಕ್ಸಸ್ಗೆ ಸಪೋರ್ಟ್ ಮಾಡಿರುವಂತ ಎಲ್ಲಾ ವ್ಯಕ್ತಿಗಳಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಿನೇಶ್ ಸರ್, ಓಕೆ, ಸತೀಶ್ ಸರ್ ಅಂತ ನಾವು ಬೆಂಗಳೂರಿಗೆ ಹೋದಾಗ ನಾವು ಲಾಡ್ಜ್ ಅಲ್ಲೂ ಮಾಡೋದಕ್ಕೆ ನಮ್ಮ ಹತ್ರ ಅಷ್ಟು ಹಣ ಇರ್ತಿದ್ದಿಲ್ಲ, ಅವ್ರ ಮನೇಲಿ ಉಳ್ಕೊಳ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್. ಸುಬ್ರಹ್ಮಣ್ಯ ಸರ್ ಈ ಕಡೆ ಎಲ್ಲರೂ ಹೋದ್ರೆ, ಕುಂದಾಪುರ ಸೈಡ್ ಅಲ್ಲಿ ಹೋದ್ರೆ ಅವ್ರು ಉಳ್ಕೊಳ್ಳೋ ಪ್ಲೇಸ್, ಆತರ ಒಂಥರ ಫ್ಯಾಮಿಲಿ ಮೆಂಬರ್ ಆಗ್ಬಿಟ್ಟಿದೀವಿ. ಗಣೇಶ್ ಜವಡಿಗೆ ಸರ್, ಸಂತೋಷ್ ಶೆಟ್ಟಿ ಸರ್, ಅವರಿಂದ ಸಾಕಷ್ಟು ಕಲ್ತಿದೀವಿ. ಥ್ಯಾಂಕ್ ಯು ಸೋ ಮಚ್.
ಇವತ್ತು ಇಂಥ ಒಂದು ಚಂದ ಟೀಮ್ ಇವತ್ತು ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂತ ಹೇಳಿದ್ರೆ ಎಸ್ ಮಂಜುನಾಥ್ ಶೆಟ್ಟಿ ಸರ್, ಅದೇ ರೀತಿ ರಾಜು ಸರ್, ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಅವರೊಂದು ಡೈಮಂಡ್ ಕ್ಲಾಸ್ ಸಾಕಷ್ಟು ಒಂದು ನಮ್ಮನ್ನ ಒಂದು ಟ್ರಾನ್ಸ್ಫಾರ್ಮೇಶನ್ 28 ಜನ ಟ್ರೈನರ್ಸ್ ಗಳು ನಮ್ಮನ್ನ ಟ್ರೈನ್ ಅಪ್ ಮಾಡ್ತಿದ್ದಂಥದ್ದು. ಆ ಒಂದು ಡೈಮಂಡ್ ಕ್ಲಾಸ್ ಇಂದ ಇನ್ನೊಂದು ಮಟ್ಟಕ್ಕೆ ನಾವು ಬೆಳೆದಿರುವಂತದ್ದು. ಲಾಸ್ಟ್ ಅಚೀವ್ಮೆಂಟ್ ಆದಾಗ ನೀನಾ ಮೇಡಮ್ ಕೂಡ ಫೋನ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ನೀನಾ ಮೇಡಮ್ ಅಂಡ್ ಫಿಲಿಪ್ ಸಿಂಗ್ ಸರ್, ಸುರೇಖಾ ಮೇಡಮ್, ಎಲ್ಲಾ ನನ್ನ ಡೌನ್ ಲೈನ್ಸ್ ತುಂಬಾ ಖುಷಿ ಆಗುತ್ತೆ. ನನ್ನ ವೀರೇಶ್ ನನ್ನ ಫಸ್ಟ್ ಫ್ರಂಟ್ ಲೈನ್, ನಾಗಣ್ಣ ನನ್ನ ಬೇಸಿಕ್ ಲೆವೆಲ್ ಅಲ್ಲಿ ನನಗೆ ಸಾಥ್ ಕೊಟ್ಟಂತವ್ರು, ಲತಾಮಣಿ ಮೇಡಮ್, ಪುಷ್ಪ ತುಂಬಾ ಸ್ಪೀಡ್ ಆಗಿ ಕಲ್ಲೇಶಪ್ಪ ಸರ್, ರವೀಂದ್ರ ಕುಮಾರ್ ಮಾಸ್ಟ್ರು, ಈ ತರ ಹೇಳ್ತೋದ್ರೆ ಸಾಕಷ್ಟು ಜನ, ಉಮೇಶ್ ಸರ್, ನಮ್ಮ ಗಿರೀಶ್, ನಮ್ಮ ಅಣ್ಣ ಕುಮಾರಣ್ಣ, ಈ ತರ ಮಲ್ಲಿಕಾರ್ಜುನ್, ಸೋಮಶೇಖರ್ ಸರ್ ಇರ್ಬೋದು, ರವಿ, ಆಲೇಶು, ನಾಗರಾಜು, ಇಂತ ಒಂದು ಗ್ರೇಟ್ ಬಳಗನ ನಾವು ಪಡ್ಕೊಂಡಿದೀವಿ ನಾವೇ. ನಂದನ್, ಅರವಿಂದ್, ಈಗೆಲ್ಲ ಇವರೆಲ್ಲರೂ ಕೂಡ ಸೌಮ್ಯ ಮೇಡಮ್, ಈ ತರ ಸಾಕಷ್ಟು ಜನ ನಮಗೆ ಪ್ರತಿಯೊಂದು ಮೂಮೆಂಟ್ ಅಲ್ಲೂ ನಮಗೆ ಸಾಥ್ ಕೊಡ್ತಿರಂತ ವ್ಯಕ್ತಿಗಳು. ಇವತ್ತು ಒಬ್ಬರಿಂದ ಏನು ಆಗಲ್ಲ. ಅವರೆಲ್ಲ ನಮ್ಮ ಡೌನ್ ಲೈನ್ಸ್ ಗೆ ನಾನು ನಮ್ಮ ಅಪ್ಲೈನ್ಸ್ ಗೆ ನಾನು ಯಾವತ್ತೂ ಕೂಡ ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಇರೋದಕ್ಕೆ ನಾನ್ ಮಾತ್ರ ನೆಪ ಅಷ್ಟೇ, ನೀವೆಲ್ಲ ಇರೋದಕ್ಕೋಸ್ಕರ ಇಷ್ಟೆಲ್ಲ ಆಗ್ತಾ ಇರೋದು. ಅದೇ ರೀತಿ ಸಮೀರ್ ಮೋದಿ ಸರ್ ವಿಷನ್, ಸಮೀರ್ ಮೋದಿ ಸರ್ ಥಾಟ್, ಇವತ್ತು ಸಾಕಷ್ಟು ದಿನಸೆ ಪ್ರೋಗ್ರಾಮ್ ಅಲ್ಲಿ ಸಮೀರ್ ಮೋದಿ ಸರ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಮಾತಾಡಿದ್ದಾರೆ ಎಲ್ಲ ಟಾಪ್ ಲೀಡರ್ಸ್. ಖಂಡಿತ ನಾವು ಇನ್ನೂ ಹೃದಯದಿಂದ ವೇದಿಕೆಯನ್ನ ಮಾಡೋಣ. ಆಗಿನ ಕಾಲದಲ್ಲಿ ಏನು ಇಲ್ದ ಟೈಮಲ್ಲೇ ಅಷ್ಟೆಲ್ಲ ಮಾಡಿದೀವಿ. ಇನ್ನು ಒಗ್ಗಟ್ಟಾಗೋಣ, ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಮೋದಿಕೆಯನ್ನ ಬೆಳೆಸೋಣ. ಇವತ್ತು ಖಾಲಿ ಪೀಲಿ ಚಿಕ್ಕ ಪುಟ್ಟ ಇವತ್ತು ಅಂತ ಇಂಥವು ಎಲ್ಲವೂ ಕೂಡ ಗಂಟು ಗುಂಟೆ ಕಟ್ಕೊಂಡು ಹೋಗ್ಬೇಕು. ಯಾಕಂದ್ರೆ ತುಂಬಾ ಸ್ಕೀಮ್ಗಳು ಅದೆಲ್ಲ ಏನು ನಡೆಯಲ್ಲ ಸ್ನೇಹಿತರೆ. ಮೋದಿಕೆ ತುಂಬಾ ವೇಗವಾಗಿ ಇವತ್ತು ಬೆಳೀತಿರೋ ಸ್ಪೀಡ್ ನ ನೀವು ನೋಡ್ತಾ ಇದ್ದೀರಾ. ರೈಟ್ ಒಂದು ಸಿಸ್ಟಮ್, ರೈಟ್ ಅಪರ್ಚುನಿಟಿ ನಾವ್ ಇದೀವಿ. ಇದಕ್ಕೆ ತುಂಬಾ ಖುಷಿ ಆಗುತ್ತೆ. ಅದೇ ರೀತಿ ರವಿ ಕುಲಕರ್ಣಿ ಸರ್, ಮುರುಗೇಶ್ ಸರ್, ಮಂಜಣ್ಣ, ಆರ್ ಚಂದ್ರಶೇಖರ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಟರಾಜ್ ಸರ್ ಇರ್ಬೋದು, ಈ ತರ ಸಾಕಷ್ಟು ಜನ, ನಮ್ಮ ಜಯಶ್ರೀ ಕೃಷ್ಣ, ಜ್ಯೋತಿ ಮೇಡಮ್, ಸಾರಿಕಾ ಮೇಡಮ್ ಇರ್ಬೋದು, ಅವರೆಲ್ಲ ನಾವು ಹೋದಾಗ ನಮ್ಮನ್ನ ಉರ್ಜಿಸುವಂತ ರೀತಿಗಳು. ತಾರಾ ಮೇಡಮ್ ಮತ್ತು ಪುಟ್ಟು ಸರ್, ತಾರಾ, ಈ ತರ ಅರುಣ್ ಸರ್, ಶ್ರೀನಾಥ್ ಸರ್, ಈ ತರ ಸಾಕಷ್ಟು ಜನಗಳು ನಮ್ಮನ್ನ ಆಗುತ್ತೆ. ಅದೇ ರೀತಿ ಮೈಸೂರಲ್ಲಿ ಮೈಸೂರು ಪ್ರಶಾಂತ್ ಸರ್, ಇವ್ರೆ ನಾವ್ ಎಷ್ಟು ಹೈಲೈಟ್ ಮಾಡ್ತಿದ್ವಿ, ಎಷ್ಟೆಲ್ಲ ಇವತ್ತು ಅರ್ಬಿಯಲ್ಲಿ ಇದ್ದವ್ರೆ ಹಿಂಗೆಲ್ಲ ಮಾಡಿದ್ದಾರೆ. ಆತರ ನಮಗೆ ಸಾಕಷ್ಟು ಇನ್ಸ್ಪಿರೇಷನ್ ಆಗ್ತಿತ್ತು. ಪ್ರವೀಣ್ ಭಾರದ್ವಾಜ್ ಸರ್, ಈ ತರ ಸಾಕಷ್ಟು ಜನಗಳು ನಮಗೆ ಸಾಕಷ್ಟು ಇನ್ಸ್ಪಿರೇಷನ್ ಆಗಿದ್ದಾರೆ. ಅದೇ ರೀತಿ ನಮ್ಮ ಶಿವಮೊಗ್ಗ ಭಾಗದಲ್ಲಿರುವಂತ ಸಾಕಷ್ಟು ಕೋರ್ ಲೀಡರ್ಸ್, ಚಂದ್ರು, ಲೋಕೇಶ್ ಇರ್ಬೋದು, ಕಿಶೋರ್ ಇರ್ಬೋದು, ಸಂತೋಷ್ ಇರ್ಬೋದು, ಎಲ್ಲರಿಂದಲೂ ನಾವು ಕಲ್ತಿದೀವಿ, ಎಲ್ಲರಿಂದನೂ ಕೂಡ ಬೆಳೀತಾ ಇದೀವಿ. ಯಾರಾದ್ರೂ ಹೆಸರನ್ನ ಮಿಸ್ ಮಾಡಿದ್ರೆ ದಯವಿಟ್ಟು ನೀವು ಬೇಜಾರಾಗ್ಬೇಡಿ. ಎಲ್ಲರೂ ಕೂಡ, ಯಾಕಂದ್ರೆ ಸಮಯದ ಅಭಾವ ಇದೆ. ಅದರಿಂದ ಎಲ್ಲರ ಹೆಸರು ಕೂಡ ಹೇಳಕ್ ಆಗ್ತಿಲ್ಲ. ಎಲ್ಲರೂ ಕೂಡ ನನ್ನ ಹೃದಯದಲ್ಲಿ ಇದ್ದೀರಾ. ಖಂಡಿತವಾಗಿಯೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇಂತ ಒಂದು ಗ್ರೇಟೆಸ್ಟ್ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ, ಇವತ್ತಿನ ಒಂದು ದಿಲ್ಸೆ ಪ್ರೋಗ್ರಾಮ್ ಅನ್ನ ನಡೆಸ್ಕೊಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಖಂಡಿತ ನನ್ನ ಕೊನೆ ಉಸಿರುವರೆಗೂ ಮೋದಿಗೆ ಅವತ್ತು ಅನ್ಕೊಂಡಿದ್ದೆ, ಇವತ್ತು ಕೂಡ ಖಂಡಿತ ಎಲ್ಲವನ್ನೂ ಕೂಡ ಮೋದಿಗೆ ಕೊಟ್ಟಿದೆ. ಇವತ್ತು ಲಕ್ಷ ಇನ್ಕಮ್ ಸಿಗ್ತಿದೆ. ಫಾರಿನ್ ಟ್ರಿಪ್ ಆಗಿದೆ, 8 ಫಾರಿನ್ ಟ್ರಿಪ್ ಆಗಿರುವಂತದ್ದು, ಕಾರ್ ಇದೆ, ಈಗ 1.5 ಕೋಟಿ ಮನೆ ಕಟ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲವನ್ನು ಮೋದಿಕರು. ಇದಕ್ಕಿಂತ ಹೆಚ್ಚೇನಂತ ನನ್ನ ತಂಡದಲ್ಲಿ ಒಂದು 20 ಜನ ಲಕ್ಷಾಧಿಪತಿಗಳು ಇದ್ದಾರೆ. ಎಷ್ಟು ಖುಷಿ ಆಗುತ್ತೆ. ಇವು ಒಂದು ಟೈಮಲ್ಲಿ ನಾವು ಜೀವನ ಮಾಡೋದೇ ಕಷ್ಟ ಆಗ್ತಿತ್ತು. ಇವತ್ತು ನಮ್ ಲೈಫ್ಗಿಂತ ಸಾಕಷ್ಟು ಜನಗಳ ಲೈಫ್ ಬದಲಾಗ್ತಾ ಇದೆ. 40 ಜನ ಕಾರ್ ತಗೊಂಡು ಇವತ್ತು ಕಾರ್ ತಗೊಂಡ್ರು ಅಂತ ಕೇಳಿದಾಗ ಸಾಕಷ್ಟು ಖುಷಿ ಕೊಡುತ್ತೆ. ಇದು ಸಾಧ್ಯ. ಮೋದಿಕರಲ್ಲಿ ಎಲ್ಲವೂ ಸಾಧ್ಯ ಇದೆ. ನಿರ್ಧಾರ ಮಾಡಿ ಖಂಡಿತ ಒಂದು ದೊಡ್ಡ ಮಿರಾಕಲ್ ಮಾಡೋಣ. ಇಷ್ಟ ಹೇಳ್ತಾ ನನ್ನ ಮಾತನ್ನ ಕಂಪ್ಲೀಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಮ್ಯಾನೇಜ್ಮೆಂಟ್ ಗೆ ಮಂಜುನಾಥ್ ಸರ್ ಕೂಡ ಅಷ್ಟೇ. ಎಷ್ಟು ನಾನು ತುಂಬಾ ASM ಗಳನ್ನ ನೋಡಿದೀವಿ. ಒಂಥರ ಕ್ರಿಯೇಟಿವಿಟಿ, ಲೀಡರ್ ತರ ಥಿಂಕ್ ಮಾಡೋ ಒಂದು ಗುಣ ಇದೆ. ಎಲ್ಲಾರ್ನು ಯಾಕಂದ್ರೆ ಎಲ್ಲಾ ಲೀಡರ್ಸ್ ಒಂದ್ ಕಡೆ ಕರ್ಕೊಂಡು ಹೋಗೋದು ಚಿಕ್ಕ ಪುಟ್ಟ ವಿಚಾರ ಅಲ್ಲ. ಯಾಕಂದ್ರೆ ಡಿಫ್ರೆಂಟ್ ಯೋಚನೆಗಳು ಎಲ್ಲರನ್ನು ಕೂಡ ಒಂದು ಇದರಲ್ಲಿ ನೋಡ್ತಾರೆ ಯಾವಾಗ್ಲೂ ಕೂಡ. ಥ್ಯಾಂಕ್ ಯು ಎಲ್ಲಾ ಭಾಸ್ಕರ್ ಸರ್ ಇರ್ಬೋದು, ರಿಜನ್ ಸರ್ ಇರ್ಬೋದು, ಎಲ್ಲಾ ಲೀಡರ್ಸ್ ಗಳು, ಎಲ್ಲಾ ಒಂದು ಮ್ಯಾನೇಜ್ಮೆಂಟ್, ಎಲ್ಲಾ
ಸ್ಟಾಫ್ ಕೂಡ ನಾನು ಅನುರಾಧ ಮೇಡಮ್ ಇರ್ಬೋದು, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಮಂಜುನಾಥ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಸೊ ಅವರ ಮಾತಾಡೋದ್ರಲ್ಲಿ ಎಲ್ಲರಿಗೂ ಮೋಸ್ಟ್ಲಿ ಗೊತ್ತಾಗಿರುತ್ತೆ ಹೇಗೆ ಅವರ ಹಾರ್ಟ್ಲಿ ಮಾತಾಡ್ತಾ ಇದಾರೆ ಅಂತ. ಅವರ ಕನೆಕ್ಟಿವಿಟಿಲಿ ಮೋಸ್ಟ್ಲಿ ಎಲ್ಲರ ಹಾರ್ಟ್ ಕೂಡ ಟಚ್ ಆಗಿರುತ್ತೆ ಅನ್ಕೊಂಡಿದ್ವಿ. ಸೊ ಯಂಗ್ ಏಜ್, ಇವನ್ ಅಟ್ಲೀಸ್ಟ್ ಪೇರೆಂಟ್ಸ್ ಇಲ್ಲ ಅಂತ ಹೇಳಿದ್ರು ಫೈನಲಿ ಅಟ್ಲೀಸ್ಟ್ ಅವರ ಒಂದು ಬಾಂಡಿಂಗ್, ಅವರ ಒಂದು ಟೀಮ್ ಪ್ಲೇನ್ ಜೊತೆ ಆಗಿರ್ಬೋದು, ಇಲ್ಲ ಅವರ ಟೀಮ್ ಜೊತೆ ಆಗಿರ್ಬೋದು, ಒಂದು ಬಾಂಡಿಂಗ್ ಅಲ್ಲಿ ಅವರ ಒಂದು ಫ್ಯಾಮಿಲಿ ಕೂಡ ಇವಾಗ ಕಂಪ್ಲೀಟ್ ಆಗಿದೆ ಅಂತ ನನ್ಗನ್ಸುತ್ತೆ. ಉಷಾ ಅವರು ಅವರಿಗೆ ಇವಾಗ ಬರೀ ವೈಫ್ ಮಾತ್ರ ಅಲ್ಲ, ಅವರ ಕಂಪ್ಲೀಟ್ ಫ್ಯಾಮಿಲಿ. ಆದ್ರೆ ಅವರ ಒಂದು ಫ್ಯಾಮಿಲಿ ಚಿಕ್ಕದಿಲ್ಲ, ಬರೀ 3 ಜನ ಮಾತ್ರ ಅಲ್ಲ, ಅವರ ಫ್ಯಾಮಿಲಿ ದೊಡ್ಡದಾಗಿದೆ. ಮೋದಿಕೆ ಎಂಟೈರ್ ಫ್ಯಾಮಿಲಿ ಅವ್ರ ಜೊತೆಗೆ ಬೆಳೀತಾ ಇದೆ. ಸೊ ಇನ್ನೂ ಬೆಳೆಯುತ್ತೆ. ಸೊ ಆಲ್ರೆಡಿ ಹೇಳ್ದಂಗೆ ಒಂದು ಒಳ್ಳೆ ಹೃದಯ, ಒಂದು ಒಳ್ಳೆ ಮನಸ್ಸಿರುವಂತ ಪರ್ಸನ್ ನಮ್ಮ ಶ್ರೀನಿವಾಸ್ ಅವರು. ಸೊ ಅದಕ್ಕೆ ಎಲ್ಲಾನು ಕೂಡ ಒಳ್ಳೇದಾಗ್ತಾ ಇದೆ, ಇನ್ನೂ ಕೂಡ ಒಳ್ಳೇದಾಗ್ತಾ ಹೋಗುತ್ತೆ. ಸೊ ಜಸ್ಟ್ ಇವಾಗ ಅವರ ಒಂದು ಬಿಗಿನಿಂಗ್ ಇನ್ನೂ ಸ್ಟಾರ್ಟ್ ಆಗಿದೆ. ಇನ್ನು ಯಂಗ್ ಏಜ್, ಐ ಥಿಂಕ್ ನಾಟ್ ಇವನ್ 35 years, ಇನ್ನು ಮೋಸ್ಟ್ಲಿ ನನ್ನ ಪ್ರಕಾರ ಕ್ರಾಸ್ ಆಗಿಲ್ಲ, ಅಷ್ಟು ಯಂಗ್ ಇನ್ನೂ ಇದಾರೆ. ಸೊ ಅದಕ್ಕೆ ಇನ್ನೂ 32 ಇನ್ನು ಎಸ್, ಸೊ ಇನ್ನು 32 years ಅಂದ್ರೆ ಇನ್ನು ಸುಮಾರು ಜನ ಹೇಳ್ತಾರೆ 35 ವರ್ಷ ಬಂದಾಗ ಅಟ್ಲೀಸ್ಟ್ ಲೈಫ್ ನ ಅರ್ಧ ಆಗಿದೆ ಅಂತ. ಸೊ ಇವ್ರಿಗಿನ್ನು ಇನ್ನೂ 10% ಆಫ್ ದಿ ಲೈಫ್ ಕೂಡ ಆಗಿಲ್ಲ. ಆಲ್ರೆಡಿ ಬೇಕಾದಷ್ಟು ಅಚೀವ್ಮೆಂಟ್ಸ್ ಆಲ್ರೆಡಿ ಮಾಡಿದ್ದಾರೆ. ಸೊ ಇನ್ನು ಬೇಕಾದಷ್ಟು ಕೂಡ ಅವರ ಒಂದು ಇದರಲ್ಲಿ ಇನ್ನೂ ಡೆವಲಪ್ ಆಗುತ್ತೆ. ಸೊ ಇನ್ನು ಇದುವರೆಗೂ ಆಗಿರೋದು ಜಸ್ಟ್ ನನ್ನ ಪ್ರಕಾರ ಓನ್ಲಿ ಫೌಂಡೇಶನ್. ಸೊ ಇನ್ನು ಕನ್ಸ್ಟ್ರಕ್ಷನ್ ಇನ್ನು ಕಟ್ಟೋದು ಬೇಕಾದಷ್ಟಿದೆ. ಸೊ ಇನ್ನು ಕಟ್ತಾ ಹೋಗ್ತಾರೆ. ಸೊ ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ, ನಿಮ್ಮ ಒಂದು ಜರ್ನಿಲಿ ನಮ್ಮನ್ನು ಕೂಡ ಸ್ವಲ್ಪ ಹೊತ್ತು ತಗೊಂಡೋಗಿದ್ದಕ್ಕೆ. ಸೊ ಈ ಜರ್ನಿ ಇನ್ನು ತುಂಬಾ ಚೆನ್ನಾಗಾಗುತ್ತೆ. ಸೊ ನಿಮ್ಮ ಪಾರ್ಟ್ನರ್ ಜೊತೆಗೆ, ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆಗೆ, ಹಾಗೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ ಇನ್ನೂ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಅದೇ ರೀತಿ ನಮ್ಮ ಮನೆಯವರಿಗೆ, ನಮ್ಮ ಮಗನು ಕೂಡ ಇವತ್ತು ಎಲ್ಲದಕ್ಕೂ ಕೂಡ ಸಾಥ್ ಕೊಡ್ತಿರೋಂತ ಮಿಸಸ್ ಉಷಾ, ಕಾರ್ತಿಕ್, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ವೆರಿ ಶಾರ್ಟ್ಲಿ ನಮ್ಮ ನೆಕ್ಸ್ಟ್ ಮಂತ್ ಮತ್ತೆ ಮೀಟ್ ಮಾಡೋಣ. ಇನ್ನು ನಮ್ಮ ಎಂಜಾಯ್ಮೆಂಟ್ ಮತ್ತೆ ಮಾಡ್ಕೊಂಡು ಹೋಗೋಣ. ಥ್ಯಾಂಕ್ ಯು. ಓಕೆ, ಸೊ ಇವತ್ತು ಯಂಗ್ಸ್ಟರ್ ಬಂದು ಎಷ್ಟು 32 years, 32 years ಅಲ್ಲಿ ಇಷ್ಟೊಂದು ಬೇಕಾದಷ್ಟು ಅಚೀವ್ಮೆಂಟ್ ಮಾಡಿರೋದು. ಸೊ ಯಂಗ್ಸ್ಟರ್ಸ್ಗೆ ಒಂದು ಪರ್ಫೆಕ್ಟ್ ರೋಲ್ ಮಾಡೆಲ್. ಬರೀ ಅಚೀವ್ಮೆಂಟ್ ಸಕ್ಸಸ್ ಮಾಡೋದ್ರಲ್ಲಿ ಮಾತ್ರ ಅಲ್ಲ, ಅವರ ಒಂದು ನೇಚರ್ ಹೇಗೆ ಇಟ್ಕೋಬೇಕು ಅನ್ನೋದಕ್ಕೆ ಹಿ ಈಸ್ ಎ ಪರ್ಫೆಕ್ಟ್ ಮಾಡೆಲ್. ಸೊ ಫಾಲೋ ಮಾಡೋದಕ್ಕೆ ಯಂಗ್ಸ್ಟರ್ಸ್ಗೆ ಸೊ ರೋಲ್ ಮಾಡೆಲ್ ಅಲ್ಲಿ ಇಲ್ಲಿ ಹುಡ್ಕೋಬಹುದು. ಸೊ ಜಸ್ಟ್ ಯು ಕ್ಯಾನ್ ಫಾಲೋ ಮಿಸ್ಟರ್ ಶ್ರೀನಿವಾಸ್ ಮೂರ್ತಿ. ಸೊ ಇದು ನಮ್ಮ ಲಾಸ್ಟ್ 4th ಡೇ ಆಯ್ತು. ನಾಳೆ ದೊಡ್ಡ ದಿನ, ವೀಕೆಂಡ್ ಬರ್ತಾ ಇದೆ ಅಂತಲ್ಲ, ಮಂತ್ ಎಂಡ್ ಬರ್ತಾ ಇದೆ ಅಂತಲ್ಲ. ಯಾಕೆಂದ್ರೆ ನಮ್ಮ ಜೊತೆ ಬರ್ತಾ ಇರೋರು ಕರ್ನಾಟಕದಲ್ಲಿ ಎಲ್ಲಾರು ಹೆಸರು ಹೇಳುವಂತ ಪವರ್ಫುಲ್ ಕಪಲ್. ಸೊ ಎಲ್ಲಾರು ಕೂಡ ಬರೀ ಕರ್ನಾಟಕ ಮಾತ್ರ ಮಾತಾಡಲ್ಲ, ಸೌತ್ ಮಾತ್ರ ಮಾತಾಡಲ್ಲ, ಆಲ್ ಓವರ್ ಇಂಡಿಯಾ ಮಾತಾಡ್ತಾ ಇರುವಂತ ವೆರಿ ಪವರ್ಫುಲ್ ಕಪಲ್ ನಮ್ಮ ನೀನಾ ಮೇಡಮ್ ಅಂಡ್ ಫಿಲಿಪ್ ಸರ್. ನಾನು ಅವ್ರ ಬಗ್ಗೆ ಏನೇನು ಹೇಳ್ಬೇಕಾಗಿಲ್ಲ. ನಾಳೆ ಒಂದು ಗ್ಯಾರಂಟಿ ಆಗಿ ಸಿಗುತ್ತೆ. ಸುಮಾರು ಜನ ಟೌನ್ ಹಾಲ್ ಅಂತ ಹೇಳ್ತಾ ಇದ್ದಾರೆ. ಟೌನ್ ಹಾಲ್ ಬೆಂಗಳೂರಲ್ಲಿ ಆಗ್ತಾ ಇತ್ತು ಇವೆಂಟ್ ಅಂತ ಎಲ್ಲಾರು ಹೇಳ್ತಿದ್ದಾರೆ. ಆದ್ರೆ ಟೌನ್ ಹಾಲ್ ಸ್ಟಾರ್ಟ್ ಮಾಡಿದ ರೀತಿ ಹೇಗೆ, ಯಾರು ಸ್ಟಾರ್ಟ್ ಮಾಡಿದ್ರು, ಅದಕ್ಕೆ ಫೌಂಡೇಶನ್ ಹಾಕಿದವ್ರು ಯಾರು, ಇದಕ್ಕೆ ಯೋಚನೆ ಕೊಟ್ಟವ್ರು ಯಾರು, ನಾಳೆ ನಿಮಗೆ ಇದಕ್ಕೆ ಟೌನ್ ಹಾಲ್ ಅಂತ ಎಲ್ಲಾರು ಮಾತಾಡ್ತಾ ಇರೋದು ಹೇಗಾಯ್ತು, ಅದಕ್ಕೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ನಮ್ಮ ಕರ್ನಾಟಕಕ್ಕೆ ನಾನು ಯಾವಾಗ್ಲೂ ಇವರು ತಂದೆ, ಒಬ್ಬ ತಾಯಿ ಅಂತ ಹೇಳ್ತಾ ಇರ್ತೀನಿ. ಸೊ ಹೇಗಾಯ್ತು ಅವರ ಒಂದು ಜರ್ನಿಲಿ ಕೂಡ ಏನ್ ಬೇಕಾದಷ್ಟು ಅವರು ನೋಡಿದ್ದಾರೆ. ಆದ್ರೆ ಅದರಲ್ಲಿ ಸ್ವಲ್ಪ ಆರಿಸಿ ಮಾತಾಡ್ತಾ ಇದ್ದಾರೆ. ನಾಳೆ ಕನೆಕ್ಟ್ ಆಗೋಣ. ಟೈಮ್ ವೇಸ್ಟ್ ಮಾಡಿದಿರ, ನಾಳೆ ಮತ್ತೆ 8:50 ಕನೆಕ್ಟ್ ಆಗಿ 9 o'clock ಎಕ್ಸಾಕ್ಟ್ಲಿ ಸ್ಟಾರ್ಟ್ ಮಾಡಿ ನಮ್ಮ ಕೊನೆಯ 3 ದಿನಕ್ಕೆ ಎಂಟರ್ ಆಗ್ತಾ ಇದೀವಿ. ಮತ್ತೆ ನಾಳೆ ಸಿಗೋಣ. ಹ್ಯಾವ್ ಎ ಗ್ರೇಟ್ ವೀಕೆಂಡ್ ಸ್ಟಾರ್ಟ್ ಆಗ್ತಾ ಇದೆ. ಎಂಜಾಯ್ ಮಾಡಿ. ಮತ್ತೆ ನಾಳೆ ಸಿಗೋಣ ಎಲ್ಲರಿಗೂ. ಮತ್ತೆ ಥ್ಯಾಂಕ್ ಯು ವೆರಿ ಮಚ್ ಶ್ರೀನಿವಾಸ್ ಮೂರ್ತಿ ಅವರಿಗೂ ಕೂಡ, ಮತ್ತೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಟೈಮ್ ಕೊಟ್ಟಿದ್ದಕ್ಕೆ. ಮತ್ತೆ ನಾಳೆ ಸಿಗೋಣ. ಎಲ್ಲರಿಗೂ ಗುಡ್ ನೈಟ್.